ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭೇ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಶ್ರೀಮಟ್ಟೀಕಾಕೃತ್ಪಾದಾನಾಂ ಚರಿತ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ಟೀಕಾಕೃತ್ಪಾದರ ಚರಿತ್ರೆಯನ್ನು ಹೇಳಲು ನಾನು ಪ್ರಾರಂಭಿಸಿದ್ದೆ. ಅದು ಇವತ್ತು ಬಹುಶಃ ನೀವು ಬೆಳಗ್ಗೆ ಇವತ್ತಿನ ಇದರಲ್ಲಿ ನಮ್ಮ ಯೂಟ್ಯೂಬ್ನಲ್ಲಿ ನಿಮಗೆ ಸಿಗ್ತಾರೆ. ಕಥೆ ಎಲ್ಲಿವರೆಗೂ ಬಂದಿತ್ತು ಅಂತ ತಿಳ್ಕೊಂಡಂತಂದರೆ, ಹೇಗೆ ಮಧ್ವಾಚಾರ್ಯರಿಗೆ 3 ಅವತಾರಗಳು, ಅದೇ ರೀತಿಯಾಗಿ ಮಹಾಭಾರತದಿಂದ ಪ್ರಾರಂಭ ಮಾಡಿಕೊಂಡು ಅರ್ಜುನನ ಹಿಡಿದುಕೊಂಡ್ರೆ 3 ಅವತಾರ, ವಾಲಿಯನ್ನು ಹಿಡಿದುಕೊಂಡ್ರೆ 4 ಅವತಾರ. ಆದರೂ ಕೂಡ ಪ್ರಥಮೋ ಅರ್ಜುನಶ್ಚೈವ ದ್ವಿತೀಯೋ ಬಲಿವರ್ಧಕಃ ತೃತೀಯಃ ಜಯತೀರ್ಥಸ್ತು ಶ್ರೀಮಧ್ವಾರ್ಯ ಕಾರ್ಯಸಾಧಕಃ ಅಂತ ತಿಳ್ಕೊಂಡು ಅಂಥೇಳಿ ಈ ಶ್ಲೋಕ ನಾವು ಇಟ್ಕೊಳ್ಬೋದು. ಇದು ನಾನು ಮಾಡಿದ ಶ್ಲೋಕ, ಇದು ಹೊರಗೆ ಬೇರೆ ಬಂದ ಶ್ಲೋಕ ನಾನು ಮಾಡಿದ್ದು. ಅಲ್ಲಿ ಪರಮಾತ್ಮನ ಬಾಣದಿಂದ ವಾಲಿ ಆದಾಗ ಪರಮಾತ್ಮನ ದರ್ಶನವನ್ನೇ ಮಾಡುತ್ತಾ ಪ್ರಾಣ ಬಿಟ್ಟದ ಪುಣ್ಯಕ್ಕಾಗಿ ದ್ವಾಪರಯುಗದಲ್ಲಿ ಇಂದ್ರ ಅರ್ಜುನನಾಗಿ ಹುಟ್ಟಿದ್ದಾನೆ. ಅಭಿಮನ್ಯು ಮೃತನಾದ ಮೇಲೆ 14ನೇ ದಿವಸದ ಯುದ್ಧದಲ್ಲಿ ದ್ರೋಣ ಪರ್ವದಲ್ಲಿ ಅಭಿಮನ್ಯು ಮೃತನಾಗ್ತಾನೆ. ಆಗ ಅರ್ಜುನನಿಗೆ ಶೋಕ ಇಷ್ಟ ಆಗ್ತದೆ. ಬೇಡ, ಯುದ್ಧ ಬೇಡ, ಏನು ಬೇಡ, ನಾನು ಸನ್ಯಾಸ ತೆಗೆದುಕೊಳ್ತೇನೆ ಅಂತೇಳಿ ತಯಾರಾಗ್ತಾನೆ. ಆಗ ಅಷ್ಟರಲ್ಲಿ ಏ ಅರ್ಜುನ, ಎಂಥ ಪಶು ಇದ್ದೀಯೋ ನೀನು ಶಬ್ದ ಕೇಳಿಸ್ತದೆ.
ಎಲ್ಲರೂ ಗಾಬರಿಯಾಗಿ ನೋಡ್ತಾರೆ. ರಥದ ಮೇಲಿದ್ದ ಧ್ವಜದಲ್ಲಿದ್ದ ಹನುಮಂತ ದೇವರು ಪ್ರತ್ಯಕ್ಷರಾಗಿ ಅರ್ಜುನನಿಗೆ ಹೇಳ್ತಾ ಇದ್ದಾರೆ, ಭಗವದ್ಗೀತೆ ಕೇಳಿದ್ದಿ ಮರ್ತೋಯ್ತೇನು? ದೇಹಕ್ಕೆ ವಿನಾಶ ಇದೆ, ಆತ್ಮಕ್ಕೆ ವಿನಾಶ ಇಲ್ಲ. ನಿನ್ನ ಮಗ ಎಲ್ಲಿ ಹೋಗಿಲ್ಲ, ಅವನಿಗೆ ಇನ್ನೊಂದು ದೇಹ ಕೊಡ್ತಾನೆ ಪರಮಾತ್ಮ ಅಂತ ತಿಳ್ಕೊಂಡಂಥೇಳಿ ಆವಾಗ ಪಶು ಅಂತ ತಿಳ್ಕೊಂಡಂಥೇಳಿ ಕರೆದರು. ಹನುಮಂತ ದೇವರು ಪಶು ಅಂತ ಕರೆದದ್ದರಿಂದಾಗಿ ಆ ಭಗವದ್ಗೀತೆ ಡೈರೆಕ್ಟ್ ಅರ್ಥ ಮಾಡಿಕೊಳ್ಳಲಿಕ್ಕೆ ಇಂದ್ರನಿಗೆ ಅಂದರೆ ಅರ್ಜುನನಿಗೆ ಅದು ಜೀರ್ಣ ಆಗಲಿಲ್ಲ. ಅದಕ್ಕೆ ಆ ಹನುಮಂತ ದೇವರು ಮುಂದೆ ಮಧ್ವಾಚಾರ ಆಗ್ತಾರೆ ಅಂತ ತಿಳ್ಕೊಂಡಂಥೇಳಿ, ಭೀಮಸೇನೇ ಮಧ್ವಾಚಾರ ಆಗ್ತಾರೆ ಅಂತ ತಿಳ್ಕೊಂಡಂಥೇಳಿ ಮಧ್ವಾಚಾರ್ಯರಾದಾಗ ಅವನು ಒಂದು ಎತ್ತಾಗ್ತಾನೆ ಇಂದ್ರ. ದಿನಾಲು ಎಲ್ಲ ಗ್ರಂಥಗಳನ್ನು ಹೊತ್ತುಕೊಳ್ಳುವುದು. ಆನಂತರ ಅದು ಮೊಬೈಲ್ ಲೈಬ್ರರಿ ಆಚಾರದು. ಯಾಕೆಂದರೆ ಸುಮಾರು 1000ಕ್ಕಿಂತ ಹೆಚ್ಚು ಗ್ರಂಥಗಳನ್ನು ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕೇಳಿದರೆ ಈ ಗ್ರಂಥ ಇದೆ ನೋಡಿ ಅಂತ ತೋರಿಸೋ ಸಲುವಾಗಿ ಆ ಗ್ರಂಥಗಳನ್ನು ತಮ್ಮ ಜೊತೆಗೆ ಇಟ್ಕೊಳ್ತಾ ಇದ್ದರು. ಇಂಥ ಅದನ್ನು ಹೊತ್ಕೊಂಡಿರಬೇಕು. ಉಳಿದ ವೇಳೆಯಲ್ಲಿ ಮಧ್ವಾಚಾರ ಪಾಠ ಹೇಳುವಾಗ ಅಲ್ಲೇ ಕೂತ್ಕೊಂಡು ಕೇಳಬೇಕು. ಅನುವ್ಯಾಖ್ಯಾನ ಯುಕ್ತಿಯುಕ್ತವಾದ ಗ್ರಂಥವನ್ನು ಬರೆದ ನಂತರ ಆಚಾರ್ಯರು ತಮ್ಮ ಶಿಷ್ಯರಿಗೆ ಅದನ್ನು ವಿವರಿಸಿ ಹೇಳ್ತಾಯಿದ್ರು. ಭಾಳ ಅದ್ಭುತ ರೀತಿಯಿಂದ ಆಚಾರ್ಯ ಎಲ್ಲ ಬಿಡಿಸಿ ಹೇಳ್ತಾಯಿದ್ರು. ಒಮ್ಮೆ ಶಿಷ್ಯರೆಲ್ಲ ಕೂಡಿ ಪ್ರಾರ್ಥನೆ ಮಾಡಿದರು, ಇಷ್ಟೆಲ್ಲ ಅರ್ಥ ಬಿಡಿಸಿ ಹೇಳ್ತೀರಿ, ಇನ್ನು ನಿಮ್ಮ ಅವತಾರ ಮುಗಿದ ಮೇಲೆ ನಾವು ಹೋದ ಮೇಲೆ ಈ ಅರ್ಥವನ್ನು ಜಗತ್ತಿಗೆ ಹೇಳುವವರು ಯಾರು? ಅದಕ್ಕೋಸ್ಕರ ನೀವಿದ್ದಾಗಲೇ ನಿಮ್ಮ ಗ್ರಂಥಗಳಿಗೆ ವ್ಯಾಖ್ಯಾನ ಬರೆಯಿಸಿರಿ, ಟೀಕೆ ಬರೆಯಿಸಿರಿ ಅಂತ ಹೇಳಿದ್ರು. ಅವ್ರಿಗೊಂದು ಆಸೆ, ನಮಗೆ ಒಂದು ವೇಳೆ ಶ್ರೀಮದಾಚಾರ್ಯ ಆಜ್ಞೆ ಮಾಡಿದರೆ ನಾವು ಈ ಸೇವೆ ಮಾಡಬಹುದು ಅಂತ ತಿಳ್ಕೊಂಡಂತೇಳಿ. ಆಗ ಆಚಾರ್ಯರು ಹೇಳ್ತಾರೆ, ಇಲ್ಲ, ಈ ಗ್ರಂಥಕ್ಕೆ ನಾನು ಹೇಳಿದ್ದೆಲ್ಲವನ್ನೂ ನೆನಪಿನಿಟ್ಟುಕೊಂಡು ವ್ಯಾಖ್ಯಾತ್ಯ ಶೇಷ ಗೋರಾಟ್, ಈ ಎತ್ತು ನನ್ನ ಗ್ರಂಥಗಳಿಗೆ ವ್ಯಾಖ್ಯಾನ ಬರೀತದೆ ಅಂತ ತಿಳ್ಕೊಂಡಂತ ಹೇಳಿ. ಮಧ್ವಾಚಾರ್ಯ ಶಿಷ್ಯರೆಲ್ಲರೂ ಸಂತೋಷಪಟ್ಟು ವಿಚಾರ ಮಾಡಿದರು, ಈ ಪಶುದೇಹ ಇದಕ್ಕೆ ಬೇಗನೆ ಮುಗಿದ್ರೆ ಬೇಗನೆ ಹುಟ್ಟಿ ಬಂದು ಬೇಗನೆ ವ್ಯಾಖ್ಯಾನ ಬರೀತಾನೆ ಅಂತ ತಿಳ್ಕೊಂಡಂಥೇಳಿ ಅವರೆಲ್ಲರೂ ಆ ಪಶುವಿನ ಜನ್ಮದಿಂದ ಇವನು ಮುಕ್ತನಾಗಲಿ ಅಂತ ತಿಳ್ಕೊಂಡಂಥೇಳಿ ಅವರೆಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಕತೆ ಹೇಳುವಾಗ ಕೆಲವರು ತಪ್ಪು ಕತೆ ಹೇಳ್ತಾರೆ. ಮಧ್ವಾಚಾರ್ಯರು ತಮಗೆ ಬರೀಲಿಕ್ಕೆ ಹೇಳಲಿಲ್ಲ ಅಂತ ತಿಳ್ಕೊಂಡಂಥೇಳಿ ಎಲ್ಲ ಮಧ್ವಾಚಾರ್ಯ ಶಿಷ್ಯಂದರಿಗೆ ಹೊಟ್ಟೆ ಕಿಚ್ಚು ಉಂಟಾಯಿತು. ಅದರಿಂದ ಎತ್ತಿನ ಮೇಲೆ ಹೊಟ್ಟೆ ಕಿಚ್ಚಿನಿಂದ ಅದಕ್ಕೆ ವಿಷ ಹಾಕಿದರು, ಅದು ಸತ್ತು ಹೋಯಿತು ಅಂತ ತಿಳ್ಕೊಂಡಂಥೇಳಿ ಕತೆ ಹೇಳ್ತಾರೆ. ಮಧ್ವಾಚಾರ್ಯ ಶಿಷ್ಯರಾಗಬೇಕಾಗಿದ್ದರೆ ಇಂಥ ಅಸೂಯ ದ್ವೇಷ ಇರಲಿಕ್ಕೇ ಸಾಧ್ಯ ಇಲ್ಲ. ಒಬ್ಬರಿಗಿಂತ ಒಬ್ಬರು ಮಹಾನ್ ಭಾವರು, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ ತೀರ್ಥರು, ಇವರಿಗೆ ಇಂಥ ವಿಷ ಹಾಕ್ತಕ್ಕಂಥ ದುರ್ಬುದ್ಧಿ ಸರ್ವಥಾ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಬರೆದವರು ಬರೆದು ಬಿಟ್ರು ಅಷ್ಟೇ. ಆಗ ಅವರೇ ಜಯತೀರ್ಥ ಅಕ್ಷೋಭ್ಯ ತೀರ್ಥ ಇರುವಾಗಲೇ ಮಂಗಳವೇಢೆ ಅಂತ ತಿಳ್ಕೊಂಡಂಥ ಊರು ಪಂಢರಪುರದ ಹತ್ರ, ಅಲ್ಲಿಯ ನವಾಬ ಅಂದರೆ ಅಲ್ಲಿಯ ಸಂಸ್ಥಾನಿಕ, ಅವರು ರಘುನಾಥರಾವ್ ಅಂತ ತಿಳ್ಕೊಂಡಂತೆ ದೇಶಪಾಂಡೆ ಅಂತ ಹೆಸರು, ರಘುನಾಥ್ ದೇಶಪಾಂಡೆ ಅಂತ ತಿಳ್ಕೊಂಡಂಥೇಳಿ ಅವರ ಆಗಿನ ಕಾಲಕ್ಕೆ ಈ ಅಧಿಕಾರಿಗಳಿಗೆ ದೇಶಪಾಂಡೆ ಕುಲಕರ್ಣಿ ಹೀಗೆಲ್ಲ ಇದು ಹೆಸರು ಕೊಡ್ತಾಯಿದ್ರು. ಅವರು ಬಹಳ ತಪಸ್ಸು ಮಾಡಿ ಕೆಲವು ಮೊದಲಿನ 3-4 ಸಂತಾನ ಹೋಯಿತು ಅವ್ರದ್ದು. ಕೊನೆಗೆ ವಿಶೇಷವಾಗಿ
ಅವರು ವಿಠ್ಠಲನನ್ನು ಉಪಾಸನೆ ಮಾಡಿ ನಂತರ ಹುಟ್ಟಿರ್ತಕ್ಕಂಥ ಮಗನಿಗೆ ಕಲ್ಗುಂಡಿನ ಹಾಗೆ ಗಟ್ಟಿಯಾಗಿ ಉಳಿಲಿ ಅಂತ ತಿಳ್ಕೊಂಡು ಹೇಳಿ ಧೋಂಡೋಪಂತ ತಿಳ್ಕೊಂಡು ಹೆಸರಿಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಗುಂಡಪ್ಪ ಗುಂಡವ್ವ ಅಂತ ಈ ರೀತಿಯಾಗಿರ್ತಕ್ಕಂಥ ಹೆಸರಿಡ್ತಿದ್ರು. ಯಾಕೆ? ಕಲ್ಗುಂಡಿನ ಹಂಗೆ ಗಟ್ಟಿರಲಿ ಅಂತ ತಿಳ್ಕೊಂಡು ಅಂತೇಳಿ. ಅದಕ್ಕೆ ಮರಾಠಿಯಲ್ಲಿ ಧೋಂಡ್ ಅಂತಂದರೆ ದೊಡ್ಡ ಕಲ್ಲು, ಗಟ್ಟಿ ಕಲ್ಲಿಗೆ ಧೋಂಡ್ ಅಂತ ಕರೀತಾರೆ. ಆ ಧೋಂಡೋಪಂತನಿಗೆ ಒಳ್ಳೆಯ ವೀರನಾಗಬೇಕು ವಿಶೇಷವಾಗಿ. ಇನ್ನೊಂದು ರಘುನಾಥ ದೇಶಪಾಂಡೆರ ವೈಶಿಷ್ಟ್ಯ ಏನು ಅಂತ ತಿಳ್ಕೊಂಡಂತಂದರೆ, ಅವರಿಗೆ ಅರಬ್ ದೇಶದಿಂದ ಅಲ್ಲಿಂದ ಇಲ್ಲಿಂದ ಕುದುರೆಗಳನ್ನು ತರಿಸಿ ಅವುಗಳನ್ನು ತಯಾರು ಮಾಡಿ ಅದನ್ನು ಆಯಾ ರಾಜರಿಗೆ ಅದನ್ನು ಕೊಡ್ತಾಯಿದ್ರು. ಯುದ್ಧಕ್ಕೆ ತಯಾರು ಮಾಡ್ತಿದ್ರು ಅವ್ರನ್ನ, ಅದನ್ನ ಹೆಂಗೆ ಪಳಗಿಸ್ತಿದ್ರು. ಹೀಗಾಗಿ ಅದು ಅವರಿಗೆ ಸಾದಿ ರಾಜ ಅಂತ ಹೆಸರಿತ್ತು. ಸಾದಿ ಅಂತಂದರೆ ಅಶ್ವಗಳು, ಕುದುರೆಗಳು, ರಾಜ ಅಂತ ತಿಳ್ಕೊಂಡಂತೇಳಿ ಈ ಧೋಂಡೋಪಂತನನ್ನು ಬೆಳೆಸಿದ್ದಾರೆ. ಸುಮಾರು 17-18 ವರ್ಷದ ಯುವಕ. ಅದರಲ್ಲಿ ಕುದುರೆಗಳನ್ನು ಪಳಗಿಸುವುದರಲ್ಲಿ ಮಹಾವಿಶೇಷತೆ. ಯಾವಾಗಲೂ ಸೈನ್ಯ ತೆಗೆದುಕೊಂಡು ಸಂಚಾರಕ್ಕೆ ಹೊರಡಬೇಕು, ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿ. ಈ ಕಡೆಯಲ್ಲಿ ಆ ಎತ್ತು ಇನ್ನೂ ಹುಟ್ಟಿ ಬರಲಿಲ್ಲ, ನಾವು ನೋಡ್ಲಿಕ್ಕೆ ಆಗ್ತದೋ ಇಲ್ಲೋ ಅಂತ ತಿಳ್ಕೊಂಡು ಅಂಥೇಳಿ ಅಕ್ಷೋಭಿ ತೀರ್ಥರು, ಉಳಿದವರೆಲ್ಲ ವೃಂದಾವನಸ್ಥರಾಗಿದ್ದರು, ಅಕ್ಷೋಭಿ ತೀರ್ಥರು ಚಿಂತೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಪಂಢರಪುರಕ್ಕೆ ಬಂದು ಚಂದ್ರಭಾಗ ಮತ್ತು ಭೀಮ ಎಲ್ಲಿ ಸಂಗಮ ಆಗ್ತದೆ ಅಲ್ಲಿ ಸಂಧ್ಯಾವಲಿ ಅಂತ ತಿಳ್ಕೊಂಡಂತನ್ನೋ ಸ್ಥಳ, ಅಲ್ಲಿ ಕುಳಿತು ತಪಶ್ಚರ್ಯ ಮಾಡ್ತಾಯಿದ್ರು. ಬೆಳಗ್ಗೆ ಪಾಠ ಪ್ರವಚನ ಎಲ್ಲ ಮುಗಿಸ್ಬೇಕು, ಆನಂತರ ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡಿ ಶಿಷ್ಯರಿಗೆಲ್ಲ ಊಟಕ್ಕೆ ಹಾಕಿ ತಾವು ಕೇವಲ 1-2 ಒಣಖರ್ಜೂರ ಉತ್ತತ್ತಿ ತಿಂದು ತಪಶ್ಚರ್ಯ ಮಾಡಬೇಕು. ನಮ್ಮ ಆಚಾರ ಗ್ರಂಥಗಳಿಗೆ ವ್ಯಾಖ್ಯಾನ ಬರೀತಕ್ಕಂಥ ಒಬ್ಬ ಶಿಷ್ಯ, ಅವನ ಪುತ್ರ ಇದ್ದಂತೆ, ಅವನು ನಮಗೆ ಬರಲಿ ಅಂತ ತಿಳ್ಕೊಂಡಂತ ಹೇಳಿ ಒಂದು ದಿವಸ ಅವರಿಗೆ ಸ್ವಪ್ನ ಆಯಿತು. ಸ್ವಪ್ನ ಆಗಿ ಆ ಕಾಲದಲ್ಲಿ ನಾಳೆ ಮಧ್ಯಾಹ್ನ ಇಲ್ಲಿ ಒಬ್ಬ ಯುವಕ ಬರ್ತಾನೆ, ಕುದುರೆ ಮೇಲೆ ಕುಳಿತುಕೊಂಡು, ಅವನೇ ನಿಮ್ಮ ಉತ್ತರಾಧಿಕಾರಿ ಅಂತ ತಿಳ್ಕೊಂಡು ಅಂತೇಳಿ ದೇವರು ಅಲ್ಲಿ ಸೂಚನೆ ಮಾಡಿದ್ದಾರೆ. ಅವರು ಬೇಗನೆ ಪೂಜೆ ಗೀಜೆಲ್ಲ ಮುಗಿಸ್ಕೊಂಡು ಬಂದು ಕೂತ್ಕೊಂಡಿದ್ದಾರೆ. ಸರಿಯಾಗಿ ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಈ ಧೋಂಡೋಪಂತ್ ಕುದುರೆ ಮೇಲೆ ಕುಳಿತುಕೊಂಡು ಸೈನ್ಯ ಸಮೇತನಾಗಿ ಬಂದ. ಬಾಯಾರಿಕೆ ಆಗಿತ್ತು. ಕುದುರೆ ಸಹಿತನೇ ನದಿಯಲ್ಲಿ ಒಳಗೆ ಪ್ರವೇಶ ಮಾಡಿದ. ಕುದುರೆಗೆ ಭಾಗವಂತಿಕೊಂಡು ಅಂತ ಹೇಳಿ ತಾನು ನೀರಿಗೆ ಬಾಯಿ ಹತ್ತಿ ನೀರು ಕುಡಿತಾ ಇದ್ದಾನೆ. ಅಕ್ಷೋಭಿ ತೀರ್ಥರು ನೋಡಿದರು. ಕಿಂ ಪಶು ಪೂರ್ವದೇಹೆ, ಏನಪ್ಪ ಹಿಂದಿನ ಜನ್ಮದಲ್ಲಿ ನೀನು ಪಶುವಾಗಿದ್ದೇನು ಅಂತಿಕೊಂಡಂಥೇಳಿ. ಈ ಧ್ವನಿ ಕಿವಿ ಮೇಲೆ ಬಿದ್ದಾಕ್ಷಣಕ್ಕೇನೆ ಧೋಂಡೋಪಂತನ ತಲೆ ಗರ 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 ತಿರುಗಲಿ ಪ್ರಾರಂಭ ಆಯಿತು. ಬೇಗನೆ ದಂಡೆಗೆ ಬಂದ. ದಂಡೆಗೆ ಬಂದು ಕೆಳಗಿಳಿದು ಕೂತ್ಕೊಂಡು ಬಿಟ್ಟ. ಯಾವುದೋ ಒಂದು ಲೋಕಕ್ಕೆ ತಾನು ಯುದ್ಧ ಆಡಲಿಕ್ಕೆ ಹುಟ್ಟಿದವನಲ್ಲ, ಹನುಮಂತ ದೇವರು ಪಶು ಅಂತ ವಿಚಾರ, ಆನಂತರ ಮಧ್ವಾಚಾರ ಗ್ರಂಥ ಶ್ರವಣ ಮಾಡಿದ ವಿಚಾರ ಎಲ್ಲ ನೆನಪಿಗೆ ಬರ್ತಾಯಿವೆ, ಸ್ಮರಣೆಗೆ ಬರ್ತಾಯಿವೆ. ಹೌದು, ನಾನು ಮಧ್ವಾಚಾರ ಗ್ರಂಥಕ್ಕೋಸ್ಕರ ನಾನು ಅವತರಿಸಿದ್ದೇನೆ ಅಂತನ್ನೋದನ್ನು ಮನಸ್ಸಿನಲ್ಲಿ ಬಂತು. ಹೋಗಿ ಆಗ ಅಕ್ಷೋಭಿ ತೀರ್ಥರಿಗೆ ನಮಸ್ಕಾರ ಮಾಡಿದ್ದಾನೆ. ಎಲ್ಲ ತನ್ನ ರಾಜಕೀಯ ವೇಷ ತೆಗೆದ, ಸಾಮಾನ್ಯ ವೇಷ ಹಾಕ್ಕೊಂಡು ಬಂದು, ಇಲ್ಲ ಮತ್ತು ನನಗೆ ಸನ್ಯಾಸ ಕೊಡಿ ಅಂತ ಹೇಳ್ಕೊಂಡಂತೆ. ಆಗಲಪ್ಪ ನಿಮ್ಗೆ ಸನ್ಯಾಸ ಕೊಡ್ತೀನಿ, ಆದರೆ ನಿಮ್ಮ ತಂದೆ ವಿರೋಧ ಮಾಡಿದ್ರೆ ಏನು ಮಾಡಬೇಕು? ಇಲ್ಲ, ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ಆಗ
ಅವರ ತಿರುಗಿ ವಾಪಸ್ ಎಲ್ಲ ಸೈನಿಕರು ಬಂದರು, ಮಗ ಬರಲಿಲ್ಲ. ಕೇಳಿದರೆ ನಿಮ್ಮ ಮಗ ಸನ್ಯಾಸ ಆಗಲಿಕ್ಕೆ ಅವ್ರಿಗೆ ಎಲ್ಲೇ ಸಮೀಪದಲ್ಲೇ ಯಾರೋ ಗುರುಗಳು ಬಂದಾರ, ಅವ್ರ ಹತ್ರ ಶಿಷ್ಯನಾಗಿಬಿಟ್ಟಾನೆ ಅಂತ ತಿಳ್ಕೊಂಡು. ಅವಾಗ ಅವರು ತಮ್ಮ ಸೈನ್ಯ ಸಮೇತನಾಗಿ ಬಂದರು. ಅವ್ರಿಗೆ ಹೇಳಿದ್ರು, ಸ್ವಾಮಿ ಒಬ್ಬನೇ ಮಗ ಉತ್ತರಾಧಿಕಾರಿ ಆಗಬೇಕು, ಆದ್ದರಿಂದಾಗಿ ಇವನಿಗೆ ನಾವು ರಾಜ್ಯದಲ್ಲಿ ಕೂಡಿಸ್ಬೇಕು ಅಂತ ಮಾಡಿದ್ವಿ, ಇವನು ಸನ್ಯಾಸ ಕೊಟ್ಟ ನಮ್ಮ ಗತಿ ಏನು ಅಂಥೇಳಿ. ಆಗ ಮರುದಿವಸ ಬರುವಷ್ಟರಲ್ಲಿ ಇವನು ದಂಡೋಪಂತನಿಗೆ ಸ್ವಲ್ಪ ಹೌದು ಅಲ್ವೋ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಬರ್ತಾಯಿತ್ತು. ಅಕ್ಷೋಭತೀರ್ಥ ಹೇಳಿದ್ರು, ನಿನ್ನ ಮನಸ್ಸು ದೃಢ ಆಗಬೇಕಾಗಿದ್ದರೆ ಇವತ್ತು ರಾಮದೇವ್ರ ಪ್ರಸಾದ ತಗೋ ಅಂತ ತಿಳ್ಕೊಂಡು ಅಂಥೇಳಿ. ಅವತ್ತು ರಾಮದೇವ್ರ ಪ್ರಸಾದ ತೊಗೊಂಡ ಕ್ಷಣಕ್ಕೇ ಅವನಿಗೆಲ್ಲ ಪೂರ್ತಿ ನೆನಪಿಗೆ ಬಂತು. ಆದರೆ ತಂದೆ ಬಂದು ಆಗ್ರಹ ಮಾಡ್ತಾಯಿದ್ದಾನೆ. ನಮ್ಮ ವೈದಿಕ ಪರಂಪರೆಯಲ್ಲಿ ಅಥವಾ ನಮ್ಮ ಸನಾತನ ಧರ್ಮದಲ್ಲಿ ತಂದೆ ತಾಯಿಗಳ ಮಾತನ್ನು ಮೀರಲಿಕ್ಕಿಲ್ಲ, ಏನೇ ಇರಲಿ, ಎಷ್ಟೋ ನಮ್ಮ ಮನಸ್ಸಿನ ವಿರುದ್ಧವೇ ಆಗಿರಲಿ. ಆದರೆ ನಮಗೆ ತಂದೆ ತಾಯಿಗಳು ಅವ್ರ ಮುಖಾಂತರವೇ ದೇವರು ನಮಗೆ ಸಿಗ್ತಾನೆ. ಆದ್ದರಿಂದಾಗಿ ಆಯ್ತು ಮನೆಗೆ ಬರ್ತೀನಿ ನಡ್ರಿ. ಅಕ್ಷೋಭತೀರ್ಥರು ಹೇಳಿದ್ರು, ನೀನು ಇಚ್ಛೆ ಪೂರ್ತಿ ಆಗ್ತದೆ, ಹೋಗಿ ಬಾ ಅಂತ ತಿಳ್ಕೊಂಡಂತ ಕರೆದುಕೊಂಡು ಬಂದರು. ಕೆಲವು ಕಡೆಯಲ್ಲಿ ಮದುವೆ ಆಗಿತ್ತು, ಆದರೆ ಇನ್ನೂ ಸಂಸಾರ ಪ್ರಾರಂಭ ಮಾಡಿರಲಿಲ್ಲ ಅಂತಕೊಂಡು ವರ್ಣನೆ ಬರ್ತದೆ. ಇನ್ನು ಕೆಲವು ಕಡೆಯಲ್ಲಿ ಮದುವೆ ಮಾಡಿದರು. ಮದುವೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇಬ್ಬರು ಹೆಂಡತಿಯರು ಅಂತಿಕೊಂಡು ಅಂತೇಳಿ ಕೆಲವು ಶ್ಲೋಕದಲ್ಲಿ ಬರ್ತದೆ. ಎಲ್ಲ ಒಬ್ಬಳೇ ಹೆಂಡತಿ ಅಂತಿಕೊಂಡಂಥ ವರ್ಣನೆ ಬರ್ತದೆ. ಆ ನಂತರ ಮದುವೆ ಮಾಡಿದರು. ನಿಷೇಕ ಪ್ರಸ್ಥದ ದಿನ ಶಯ್ಯ ಗೃಹವನ್ನು ಚೆನ್ನಾಗಿ ತಯಾರು ಮಾಡಿ ಆಯ್ತು, ಹೆಂಡತಿ ಮಕ್ಕಳ ಮೋಹದಲ್ಲಿ ಬಿದ್ದರೆ ಮತ್ತೆ ತಿರುಗಿ ಹೋಗೋದಿಲ್ಲ ಅಂಥೇಳಿ ತಂದೆ ಸಂಕಲ್ಪನೆ. ಅಲ್ಲಿ ದೊಂಡಪಂತ ಹೋಗಿ ತನ್ನ ಶಯ್ಯಾಗೃಹದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಆಗ ಅವನ ಹೆಂಡತಿ ತಟ್ಟೆಯನ್ನು ತೆಗೆದುಕೊಂಡು ಒಳಗೆ ಬರ್ತಾಳೆ. ಇಬ್ಬರು ಇದ್ದಲ್ಲಿ, ಯಾಕೆ ಕಾಂತಾಯುಗ್ಮೆ ಅಂತಕೊಂಡು ಶ್ಲೋಕ ಇದೆ. ಇಲ್ಲ ವ್ಯಾವಹಾರಿಕ ದೃಷ್ಟಿ ಅಂತಂದರೆ ಒಂದು ಮದುವೆಯಾದ ಹೆಂಡತಿ, ಇನ್ನೊಂದು ರಾಜ ಯಾವಾಗಲೂ ಭೂಪತಿಯಾಗಿರ್ತಾನೆ, ಭೂಮಿ ಕೂಡ ಅವನ ಹೆಂಡತಿ ಅಂತಿಕೊಂಡು ಅಂತೇಳಿ ವ್ಯವಹಾರದಲ್ಲಿ ಬರ್ತದೆ. ಆ ರೀತಿಯಾದ ಇಬ್ಬರು ಅಂತ ತಿಳ್ಕೊಳ್ಳಿಕ್ಕೆ ಬರ್ತದೆ. ನೋಡ್ತಾಳೆ, ಅಲ್ಲಿ ಧೋಂಡೋಪಂತ ಕಾಣಿಸ್ಲಿಲ್ಲ. ಒಳ್ಳೆ ಸಿಂಹಾಸನ ಇದೆ, ಅದ್ಭುತ ತೇಜಸ್ವಿಯಾದಂಥ ಮೈಯೆಲ್ಲ ಆಭರಣಗಳನ್ನು ಹಾಕ್ಕೊಂಡು ಕೂತ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕಾಣಿಸ್ತಾ ಇದ್ದ. ಒಂದು ಕ್ಷಣದಲ್ಲಿ ಅದು ಮಾಯವಾಯಿತು. ಅಲ್ಲಿ ದೊಡ್ಡ ಸರ್ಪ, ಒಳ್ಳೆಯ ರತ್ನ ಖಚಿತವಾಗಿರ್ತಕ್ಕಂಥ ಶರೀರ, ದೊಡ್ಡ ಸರ್ಪ. ಮತ್ತೆ ಪುನಃ ಒಂದು ಎತ್ತು, ಮತ್ತೆ ಪುನಃ ಧೋಂಡೋಪಂತ, ಮತ್ತೆ ಪುನಃ ಬೇರೆ ರೂಪ. ಈ ರೀತಿಯಾಗಿ ಅವಳು ಕೇಳಿಸಿ ಪ್ರಾರಂಭ ಆದ ಕ್ಷಣಕ್ಕೇನೆ ಅವಳು ವಿಚಾರ ಮಾಡಿದ್ಲು, ಸಂಸಾರ ಮಾಡೋದಕ್ಕೋಸ್ಕರ ಈ ವ್ಯಕ್ತಿ ಹುಟ್ಟಿಲ್ಲ, ಏನೋ ಮಹಾನ್ ಕಾರ್ಯ ಮಾಡೋದಕ್ಕೋಸ್ಕರ ಒಬ್ಬ ದೇವತಾಂಶನೇ ಬಂದಿದ್ದಾನೆ ಅಂತ ತಿಳಿದುಕೊಂಡು ಶಯ್ಯಾಗ್ರಹದಿಂದ ಹೊರಗೆ ಬಂದುಬಿಟ್ಲು. ಮಾವ ಹೇಳಿದ್ರು, ಏನಾಯ್ತು ಅಂತ. ನಡೆದು ಇಲ್ಲ, ಅವರು ಕೇವಲ ನಮ್ಮ ಸಂಸಾರದಲ್ಲಿ ಬಂಧಿತರಾಗೋದಕ್ಕೋಸ್ಕರ ಹುಟ್ಟಿಲ್ಲ, ಅವರಿಂದ ಜಗತ್ತು ಉದ್ಧಾರ ಆಗಬೇಕಾಗಿದೆ. ನಾನು ನನ್ನ ಸುಖ ತ್ಯಾಗ ಮಾಡಲಿಕ್ಕೆ ತಯಾರಿದ್ದೇನೆ. ಅವರು ತಮ್ಮ ಸನ್ಯಾಸಾದಿಗಳನ್ನು ತೆಗೆದುಕೊಂಡು ಜಗತ್ತಿಗೆ ಉಪಕಾರ ಮಾಡಲಿ ಅಂತ ತಿಳ್ಕೊಂಡು ಅಂತ ಹೇಳಿ ಅವಳೇ ಹೇಳಿದ ಕ್ಷಣಕ್ಕೇನೆ ತಂದೆ ತಾಯಿ ಏನು ಮಾಡಬೇಕಾಗ್ತದೆ. ಕೊನೆಗೆ ಅವರೇ ಬಂದು ಗುರುಗಳ ಹತ್ತಿರ ಒಪ್ಪಿಸಿದ್ದಾರೆ. ಒಪ್ಪಿಸಿದ ಕ್ಷಣಕ್ಕೇನೆ ಅಕ್ಷೋಭತೀರ್ಥರವರಿಗೆ ಆಶ್ರಮ ಕೊಟ್ಟು ಆಚಾರ್ಯರ ಗ್ರಂಥದ ಪಾಠ ಹೇಳಲಿಕ್ಕೆ ಚಾಲೂ ಮಾಡಿದ್ದಾರೆ. ಭಾಳ ಒಂದೂವರೆ ವರ್ಷ ಆಗಿರಬೇಕಷ್ಟೇ ಅಕ್ಷೋಭತೀರ್ಥರು ವೃಂದಾವನಸ್ಥರಾದರು. ಮಡಿಕೇಳದಲ್ಲಿ ಅವರು ವೃಂದಾವನೆಯನ್ನು ಸ್ಥಾಪನೆ ಮಾಡಿ
ಜಯತೀರ್ಥರು ವಿಚಾರ ಮಾಡಿದ್ದಾರೆ, ಆಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ಬರೀಬೇಕು ಅಂತಂದರೆ ದೇವತೆಗಳ ಅನುಗ್ರಹ ಬೇಕು, ಭಾರತೀ ದೇವಿ ಅನುಗ್ರಹ ಬೇಕು, ವಿಘ್ನಗಳು ನಿವಾರಣೆ ಆಗಬೇಕು. ಆನಂತರ ಎಲ್ಲ ತತ್ವಾಭಿಮಾನಿ ದೇವತೆಗಳು ಆ ಗ್ರಂಥದಲ್ಲಿ ಬಂದು ಸನ್ನಿಹಿತರಾಗಬೇಕು. ಆಗ ಮಾತ್ರ ಗ್ರಂಥ ಲೇಖನ ಮಾಡಲಿಕ್ಕೆ ಆಗ್ತದೆ ಅಂತ ತಿಳ್ಕೊಂಡು ಅಂತ ಹೇಳಿ ಆವಾಗ ಅವರು ಅದೇ ಯರಗೋಳಿನ ಗುಹೆಯಲ್ಲಿ ಕುಳಿತುಕೊಂಡು ದುರ್ಗಾದೇವಿಯನ್ನು ಕುರಿತು ತಪಸ್ಸನ್ನು ಮಾಡಿದ್ದಾರೆ. ಕಠೋರವಾದ ತಪಸ್ಸು, ಏನು ಆಹಾರ ಇಲ್ಲ, ಕಾಷ್ಠಮೌನ, ಯಾರ ಜೊತೆಗೂ ಮಾತನಾಡಲಿಕ್ಕಿಲ್ಲ. ದುರ್ಗಾದೇವಿ ಒಲಿದು ಪ್ರತ್ಯಕ್ಷಳಾಗಿದ್ದಾಳೆ. ಏನು ಬೇಕು ಅಂತೇಳಿ ಕೇಳಿದ್ದಾಳೆ. ಯಾಕೆ ಈ ತಪಸ್ಸು? ಇಲ್ಲ, ಆಚಾರ್ಯರ ಗ್ರಂಥಕ್ಕೆ ವ್ಯಾಖ್ಯಾನ ಬರೀಬೇಕಾಗಿದೆ. ಆದರೆ ತತ್ವಾಭಿಮಾನಿ ದೇವತೆಗಳಂತೆ ಶರೀರದಲ್ಲಿ ತತ್ವಾಭಿಮಾನಿ ಅಸುರರು ಇದ್ದಾರೆ. ಅಸುರರು ನಿದ್ದೆ, ಆಲಸ್ಯ, ತೂಕಡಿಕೆ, ಅಜ್ಞಾನ ಎಲ್ಲ ಕೊಟ್ಟು ಗ್ರಂಥ ಬರೀಲಿಕ್ಕೆ ವಿಘ್ನವನ್ನು ಮಾಡ್ತಾರೆ. ಆ ಎಲ್ಲ ವಿಘ್ನ ದೂರ ಆಗಬೇಕು. ಅದಕ್ಕೋಸ್ಕರ ಗ್ರಂಥ ಲೇಖನ ಮಾಡಬೇಕಾಗಿದೆ. ತಾಯಿ ನಿನ್ನ ಕೈಯಿಂದ ಲೇಖನಿ ಬರಬೇಕು. ಯಾಕೆ? ಸಕಲ ವಾಂಗ್ಮಯ ದೇವತಾ ಮಹಾಲಕ್ಷ್ಮೀ ದೇವಿ, ಆ ನಂತರ ಸರಸ್ವತಿ ಭಾರತೀಯರು. ಅದಕ್ಕೆ ಆಶೀರ್ವಾದ ಮಾಡಿ 2 ವಸ್ತುಗಳನ್ನು ನನಗೆ ಕೊಡು. ಘಂಟಾಂ ಪೂಗಿ ಫಲಂ ಚೇತ್ ಉಭಯಮಪಿ. ವ್ಯಾಸ ಜಯತೀರ್ಥ ವಿಜಯದಲ್ಲಿ ಶ್ಲೋಕ ಬರ್ತದೆ. ನನಗೆ ಘಂಟ ಅಂದರೆ ಗಂಟೆ ಅಲ್ಲ. ಹಿಂದಿನ ಕಾಲಕ್ಕೆ ತಾಡ ಒಲೆಯ ಮೇಲೆ ಬರೆಯಬೇಕಾಗಿದ್ದರೆ ಮುಂದೆ ಶಾರ್ಪ್ ಇರತಕ್ಕಂತಹ ಒಂದು ಧಾತುವಿನಿಂದ ಮಾಡಿದ ಪೆನ್, ಅದರಲ್ಲಿ ಇಂಕ್ ಇತ್ಯಾದಿಗಳು ಇರ್ತಿದ್ದಿಲ್ಲ. ಎಲೆ ಮೇಲೆ ಬರಿತಾ ಹೋದರೆ ಆ ಎಲೆ ಅಷ್ಟಭಾಗ ಕಟ್ಟಾಗಬೇಕು. ಆನಂತರ ಅದರ ಜುಬ್ರ ಮೇಲೆ ಬರ್ತಾಯಿತ್ತು. ಅದಕ್ಕೆ ಅದನ್ನು ಜುಬ್ರ ಅದರ ಮೇಲೆ ಆಡಿಸೋದಕ್ಕೊಂದು ಅಡಿಕೆ ತಗೊಂಡು ಹಿಂಗೆ ಮಾಡಿಬಿಟ್ರೆ ಜುಬ್ರ ಒಳಗೆ ಕೂತ್ಕೊಂಡ್ಬಿಡ್ತಾಯಿತ್ತು, ಅಕ್ಷರಗಳು ಕಾಣಿಸ್ತಿದ್ವು. ಅದಕ್ಕೆ ಒಂದು ಅಡಿಕೆ ಕೊಡು, ಅದರಲ್ಲಿ ಮತ್ತು ಲೇಖನಿ, ಅದರಲ್ಲಿ ನೀನು ಸನ್ನಿಹಿತಳಾಗಿರು, ನೀನೇ ನನಗೆ ಪ್ರೇರಣೆ ಮಾಡ್ತಾ ಹೋಗು. ದುರ್ಗಾದೇವಿ ಆಗಲಿ ಅಂತ ತಿಳ್ಕೊಂಡು ಕೊಟ್ಟಿದ್ದ. ನಿನ್ನೆಯವರೆಗೂ ಇಷ್ಟು ವಿಸ್ತಾರವಾಗಿ ಕಥೆ ಆಗಿತ್ತು. ಇನ್ನು ಗ್ರಂಥವನ್ನು ಅವರು ಯರಗೋಳು ಗುಹೆಯಲ್ಲಿ ಕುಳಿತುಕೊಂಡು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇನ್ನು ಗ್ರಂಥಗಳು ಬೇಕು. ಯರಗೋಳು ಗುಹೆ ನೀವು ನೋಡಿದ್ದೀರಿ. ಒಬ್ಬರು ಕೂತು, ಇಬ್ಬರು, 3 ಮಂದಿ ಕೂತ್ರೆ ಮುಂದೆ ಸ್ಥಳ ಇಲ್ಲ. ಲೈಬ್ರರಿ ಇಡಲಿಕ್ಕೆ ಅಂದ್ರೆ ಜಾಗ, ಎಲ್ಲ ಕಲ್ಲುಗಳು, ದೊಡ್ಡ ದೊಡ್ಡ ಕಲ್ಲುಗಳು. ಈಗ ಸ್ವಲ್ಪ ಕೆಳಗೆ ಟೈಲ್ಸ್ ಹಾಕಿ ಕೂಡಲಿಕ್ಕೆ ಸರಿ ಮಾಡಿದ್ದಾರೆ. ಇಲ್ಲದೆ ಅದರ ಮೊದಲು ಅದೂ ಇರಲಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಕ್ರಮ. ಅಲ್ಲಿ ಒಂದು ಸರ್ಪದ ಇದು. ಆದರೆ ಆಚಾರ್ಯರ ಗ್ರಂಥ, ಅದಕ್ಕೆ ಯುಕ್ತಿಗಳು. ಏಕೆಂತಂದರೆ ಟೀಕಾಕೃತ್ಪಾದರ ಪೂರ್ವದಲ್ಲಿ ಬೌದ್ಧ ಮತ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು ಬೌದ್ಧ ಮತವನ್ನು ಭಾಳ ಚೆನ್ನಾಗಿ ಬೆಳೆಸಿದರು. ಅದರಲ್ಲಿ ವಿಜ್ಞಾನವಾದಿಗಳು, ಸೌತ್ರಾಂತಿಕರು, ವಜ್ರಯಾನಿಗಳು, ಹೀನಯಾನಿಗಳು ಇತ್ಯಾದಿ ಈ ರೀತಿಯಾಗಿರ್ತಕ್ಕಂಥ ಅನೇಕ ಕ್ರಮದಲ್ಲಿ ಬೌದ್ಧ ದರ್ಶನ. ಒಂದೊಂದು ಗ್ರಂಥ ಭಾಳ ಕಠಿಣ ಇವೆ, ಅದನ್ನೆಲ್ಲ ಖಂಡನ ಮಾಡಬೇಕು. ಜೈನ ಮತದಲ್ಲಿಯೂ ಕೂಡ ಮಹಾನ್ ಪಂಡಿತರಾಗಿ ಹೋಗಿದ್ದರು, ಅದನ್ನು ವಿಮರ್ಶೆ ಮಾಡಬೇಕು. ಆ ನಂತರ ನಮ್ಮಲ್ಲಿ ಷಡ್ದರ್ಶನಗಳು, ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸ, ಆನಂತರ ಬ್ರಹ್ಮಸೂತ್ರದ ಮೇಲೆ 21 ವ್ಯಾಖ್ಯಾನಗಳು ಆಗಲೇ ಬಂದುಬಿಟ್ಟಿದ್ದು. ಅನೇಕ ರೀತಿಯಾಗಿರ್ತಕ್ಕಂಥ ಅಪವ್ಯಾಖ್ಯಾನಗಳು, ಅದನ್ನೆಲ್ಲ ದೂರ ಮಾಡಬೇಕು. ರೆಫರೆನ್ಸಿಗೆ ಪುಸ್ತಕ ಇಟ್ಕೊಳ್ಳಿಕ್ಕೆ ಸ್ಥಳ ಇಲ್ಲ.
ಆದರೆ ಎಲ್ಲ ರೆಫರೆನ್ಸ್ ತಲೆಯಲ್ಲಿ. ಮಧ್ವಾಚಾರ್ಯ ಪ್ರವಚನ ಕೇಳುವಾಗಲೇ ಅವೆಲ್ಲ ಯುಕ್ತಿಗಳು, ರೆಫರೆನ್ಸ್ಗಳು, ಪ್ರತಿಯೊಂದು ಆಯಾ ಗ್ರಂಥಗಳ ಪೂರ್ವಪಕ್ಷ ಎಲ್ಲ ಅಲ್ಲಿ ಏನು ಯಾವುದೇ ರೀತಿಯಾಗಿರ್ತಕ್ಕಂಥ ತಾಡಾವಾಲೆಗಳನ್ನು ತಂದು ಶಿಷ್ಯರು ಕೊಡ್ತಿದ್ರು. ಲೇಖನ ಬರೀಬೇಕು. ಮಧ್ಯಾಹ್ನ ವಿದ್ಯಾರ್ಥಿಗಳು ಊರಿಗೆ ಹೋಗಿ ಭಿಕ್ಷೆ ಬೇಡಬೇಕು. ಅಲ್ಲೆಲ್ಲ ಜೋಳ ಬೆಳೆ ಊರು. ಅವರು ಜೋಳ ತಂದು ನುಚ್ಚು ಮಾಡಿ ಆ ನುಚ್ಚನ್ನು ಬೇಯಿಸ್ಬೇಕು. ಅದಕ್ಕೆ ಉಪ್ಪಿಲ್ಲ, ಖಾರಿಲ್ಲ, ಏನೂ ಇಲ್ಲ. ಈ ಒಂದು ತಿಂಗಳು ಶಾಖವ್ರತ ಎಷ್ಟು ದಿವಸ ಆಯಿತು, ಇನ್ನೆಷ್ಟು ದಿವಸ ಉಳಿತು ಅಂಥೇಳಿ ನಾವು ಹಾದಿ ಕಾಯ್ತಿರ್ತೀವಿ. ಹಾಂ, ಕೌಂಟಿಂಗ್. ಹಾಂ, ಅಂಥದ್ದು ಕೇವಲ ಏನೂ ರುಚಿ ಇಲ್ಲ. ಅದನ್ನೇ ನೈವೇದ್ಯ ತೋರಿಸ್ಬೇಕು, ಸ್ವಲ್ಪ ಸ್ವೀಕಾರ ಮಾಡಬೇಕು. ಯಾಕಂತಂದರೆ ತತ್ವಜ್ಞಾನ ಬೇಕಾಗಿತ್ತು ಅಂತಂದರೆ, ಆನಂತರ ವಿಚಾರಗಳು ಬಹಳ ಬರಬೇಕು ಅಂತಿಕೊಂಡಂತಂದರೆ ಊಟ ಕಡಿಮೆ ಮಾಡಬೇಕು. ವಿದ್ಯಾರ್ಥಿಗಳು ನಿಜವಾಗಿಯೂ ಒಪ್ಪತ್ತು ಊಟ ಮಾಡಬೇಕು. ಊಟ ಹೆಚ್ಚಾಯಿತು, ರುಚಿಯಾದಂತ ಹೆಚ್ಚಾಯಿತು, ಆವಾಗೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಹೊಟ್ಟೆ ಕಡೆಗೆ. ಬ್ರೈನ್ಗೆ ಇರೋದೇನೆ ಕೂದಲಕ್ಕಿಂತ ಸಣ್ಣ ನರ್ವ್ ಸಿಸ್ಟಮ್. ಅಲ್ಲಿ ಸಾವಕಾಶಾಗಿ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಇರ್ತದೆ. ಆದರೆ ಊಟ ಹೆಚ್ಚಾಯಿತು ಅಂತ ನಿದ್ದೆ ಯಾಕೆ ಬರ್ತದೆ ಹೇಳ್ರಿ? ಆ ಬ್ಲಡ್ ಸರ್ಕ್ಯುಲೇಷನ್ ಕೆಳಗೆ ಬರ್ತದೆ. ಆವಾಗ ಬ್ರೈನ್ ತನ್ನ ಕ್ರಿಯೆ ನಿಲ್ಲಿಸಿ ನಿದ್ದೆ ಬರ್ತದೆ. ಅದಕ್ಕೋಸ್ಕರ ನಮ್ಮಲ್ಲಿಯೂ ಎಲ್ಲ ನಿಯಮ ಇದೆ. ಏನಂತಂದರೆ, ನೀವು ಮಲ್ಖೇಡಕ್ಕೆ ಹೋಗ್ರಿ, ಅಥವಾ ಮಂತ್ರಾಲಯಕ್ಕೆ ಹೋಗ್ರಿ, ಅಥವಾ ರಘುತ್ತಮ ತೀರ್ಥ ಹೋಗ್ರಿ, ಸೇವೆ ಮಾಡೋದಿದ್ದರೆ ಒಪ್ಪತ್ತೂಟ. ಸಾಯಂಕಾಲ ಏನಿಲ್ಲ. ಫಲಾರದ ಹೆಸರಿನಿಂದ 1 ಕಿಲೋ ಅವಲಕ್ಕಿ ತಿಂದರೆ ಏನು ಪ್ರಯೋಜನ ಇಲ್ಲ. ಹಾಂ, ಪೂರ್ತಿ ಉಪವಾಸ ಇರೋ ಶ್ರೇಷ್ಠ. ಸ್ವಲ್ಪ ಏನಾದ್ರು ತೊಗೊಂಡ್ರೆ ಪರವಾಗಿಲ್ಲ. ಯಾಕೆ ಅಂತ ತಿಳ್ಕೊಂಡಂತ ನಿಮಗೆ ಆ ಹೊಟ್ಟೆ ಖಾಲಿಯಾದಾಗ ಬ್ರೈನಲ್ಲಿ ಒಳ್ಳೆಯ ವಿಚಾರಗಳು ಬರ್ತದೆ, ಗುರುಗಳು ಇತ್ಯಾದಿಗಳು ಬರ್ತದೆ. ಆವಾಗ ನಮ್ಮ ಮನಸ್ಸು ಶುದ್ಧವಾಗಿ, ನಮ್ಮ ಸಂಸ್ಕಾರ ಶುದ್ಧವಾದದ್ರಿಂದಾಗಿ ಆಗ ಗುರುಗಳ ಸಂದೇಶ ನಮಗೆ ಗೊತ್ತಾಗ್ತದೆ. ಅವ್ರು ಬಂದು ಹೇಳಿದಂತೆ ಇತ್ಯಾದಿ. ಯಾಕೆ? ಅವಾಗ ಪೂರ್ತಿ ಹೊಟ್ಟೆ ಪೂರ್ತಿ ಖಾಲಿ ಇರ್ತದೆ, ಬ್ರೈನ್ ಪೂರ್ತಿ ತುಂಬಿರ್ತದೆ. ನೀವು ಬೇಕಾದ್ರೆ ನೋಡಿ, ಆ ರೀತಿ ಪ್ರಯೋಗ ಮಾಡಿ ನೋಡಿ. ಊಟ ಕಡಿಮೆ ಮಾಡಿ ಯಾವಾಗ ಅಧ್ಯಯನ ಮಾಡ್ತೀರಿ, ಆವಾಗ ನೀವು 2-3 ತಾಸು ಮಾಡಿದ್ರೆ ನಿಮಗೆ ಬೇಸರ ಬರೋದಿಲ್ಲ. ಊಟ ಹೆಚ್ಚಾಯಿತು, ನಿದ್ದೆ ತೂಕಡಿಕೆ, ಆ ನಂತರ ಮತ್ತೆ ಹೊಟ್ಟೆ ಗ್ಯಾಸು, ಉಬ್ಬರ, ಎಲ್ಲ ವಿಕೃತಿ, ಎಲ್ಲ ಬುದ್ಧಿ ಕಡೆಗೆ ಲಕ್ಷ್ಯವೇ ಇಲ್ಲ. ಯಾವ ನಾಲಾದು ವಾಸ ಅಂತ ತಿಳ್ಕೊಂಡಂತ ಹೇಳಿ, ಯಾವ ನಾಲ ಅಂತ ತಿಳ್ಕೊಂಡಂತಂದರೆ ಜೋಳದ ನುಚ್ಚು. ಜೋಳದ ನುಚ್ಚಕ್ಕೆ ಯಾವ ನಾಲ, ಅಷ್ಟನ್ನೇ ತಿಂದ್ಕೊಂಡು ಗ್ರಂಥಗಳನ್ನು ರಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ತಪಸ್ಸು, ಬೆಳಗ್ಗೆ ನಸಿಕ್ನಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ, ಆನಂತರ ಚಿಂತನೆ ಮಾಡಿರಿ ಅಂತ ತಿಳ್ಕೊಂಡಂತ ಹೇಳಿ, ಅದು ಸ್ಥಳ ಅಂತ, ಅದು ಗುಡ್ಡ. ಆ ಗುಡ್ಡದಲ್ಲಿ, ಸಣ್ಣ ಗುಡ್ಡದಲ್ಲಿರ್ತಕ್ಕಂಥ ಒಂದು ಗುಹೆ, ಸುತ್ತಲೂ ದಟ್ಟವಾದ ಅರಣ್ಯ. ಈಗೆಲ್ಲ ಅಲ್ಲಿ ತನಕ ಮನೆಗಳು ಬಂದಿವೆ. ಆಗ ಕೇವಲ ಅದು ಕಾಡಿತ್ತು, ದಟ್ಟವಾದ ಕಾಡು. ಮತ್ತು ಎಲ್ಲ ಪ್ರಾಣಿಗಳು, ಎಲ್ಲ ಥರದ್ದೆಲ್ಲ ಅನಾನುಕೂಲತೆ, ದೀಪ ಇಲ್ಲ, ಏನೂ ಇಲ್ಲ, ಯಾವುದೂ ಇಲ್ಲ. ಗುಹೆಯಲ್ಲಿ ದೀಪವೂ ಕೂಡ ಕಡಿಮೆ. ಒಂದು ದೀಪ ಹಚ್ತಾ ಇದ್ರು ಅಂತ ತಿಳ್ಕೊಂಡು ವರ್ಣನೆ ಬರ್ತದೆ. ಇಲ್ಲಿ ಅದು ಕೂಡ ಇಲ್ಲ. ಯಾಕೆಂತಂದರೆ ಇವರು ಬರೆಯುವಾಗ ಹಿಂದೆ ಶ್ರೇಷ್ಠದೇವರು ಬರ್ತಿದ್ರಂತೆ. ಶ್ರೇಷ್ಠದೇವರ ಶರೀರ ವಜ್ರಮಯ, ಅದರದ್ದು ರತ್ನದ ಬೆಳಕು ಬೀಳ್ತಿತ್ತು. ಆ ರತ್ನದ ವಜ್ರಗಳ ಬೆಳಕಿನಲ್ಲಿ ಗ್ರಂಥ ಬರೀಬೇಕು. ನೀವು ಬೇಕಾದ್ರೆ ವಿಚಾರ ಮಾಡಿ ನೋಡ್ರಿ. ದೊಡ್ಡ ಲೈಟ್ ಹಾಕಬೇಡ್ರಿ, 0 ಕ್ಯಾಂಡಲ್ ಲೈಟ್ ಹಾಕಿ ನೀವು ಏನಾದರೂ ವಿಚಾರ ಮಾಡಲಿಕ್ಕೆ, ಪಾರಾಯಣ ಮಾಡಲಿಕ್ಕೆ, ಧ್ಯಾನ ಮಾಡಲಿಕ್ಕೆ ಟ್ರೈ ಮಾಡಿರಿ. ನಿಮಗೆ ಏಕಾಗ್ರತೆ ತಾನಾಗೇ ಬರ್ತದೆ. ಬೆಳಕು ಎಷ್ಟು ಹೆಚ್ಚು ಅಷ್ಟು ನಮ್ಮ ಬ್ರೈನಿಗೆ ಹೊರಗಿನ ಕ್ರಿಯೆ ಕಡೆಗೆ ಪ್ರೇರಣೆ. ಯಾಕಂದರೆ ಅದು ಬ್ರೈನಿಗೆ ಅದು ಸಿಗ್ನಲ್. ಈಗ ಬೆಳಕಾಯ್ತಪ್ಪ, ಇನ್ನೂ ಹೇಳಬೇಕು, ಓಡಾಡಬೇಕು, ತನ್ನೆಲ್ಲ
ಕ್ರಿಯೆಗಳನ್ನು ಮಾಡ್ಕೋಬೇಕು, ಆನಂತರ ಊಟ ಉದ್ಯೋಗ ಎಲ್ಲ. ಲೈಟ್ ಆರಿತು ಬ್ರೈನಿಗೆ ಸಿಗ್ನಲ್ ಸಿಗ್ತದೆ, ಇನ್ಮೇಲೆ ಮಲ್ಕೊಳ್ಬೇಕು ಅಂತ ತಿಳ್ಕೊಂಡಂತೆ. ಅಂದರೆ ಶಾಂತವಾಯಿತು, ಹೊರಗಿನ ಇದಕ್ಕೆ ಇದಿಲ್ಲ. ಆ ರೀತಿಯಾಗಿ ಗ್ರಂಥವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆ ಪ್ರಾಂತದಲ್ಲಿ ಕನ್ನಡಿಗರ ರಾಜ್ಯ ಪ್ರಾರಂಭ ಆಗಿತ್ತು. ಹುಕ್ಕ ಬುಕ್ಕರು ಅಲ್ಲಿರ್ತಕ್ಕಂಥ ಮುಸಲ್ಮಾನರನ್ನು ಓಡಿಸಿ ತಾವು ಒಂದು ರಾಜ್ಯ ಕಟ್ಟಬೇಕು ಅಂತ ತಿಳ್ಕೊಂಡಂಥೇಳಿ ಅವರಿಗೆ ವಿದ್ಯಾರಣ್ಯರು ಅವರಿಗೆ ಸಹಾಯಕರಾಗಿದ್ದರು. ಮಾಧವ ಮತ್ತು ಸಾಯಣ ಅಂತ ತಿಳ್ಕೊಂಡಂಥೇಳಿ ಇಬ್ಬರು ಮಹಾನ್ ವಿದ್ವಾಂಸರು, ವಿಶೇಷವಾಗಿ ವೇದದಲ್ಲಿ ಅತ್ಯಂತ ಪಂಡಿತರು. ಮಾಧವ ಅವರು ಕೂಡ ವೇದದ ಮೇಲೆ ವ್ಯಾಖ್ಯಾನ ಮಾಡಿದ್ದಾರೆ ಕೆಲವು ಭಾಗ. ನಂತರ ಅವರು ಸನ್ಯಾಸ ತೆಗೆದುಕೊಂಡ ಮೇಲೆ ಅವ್ರಿಗೆ ವಿದ್ಯಾರಣ್ಯರು ಅಂತ ಹೆಸರು ಬಂತು. ಆ ವಿದ್ಯಾರಣ್ಯರೇ ರಾಜಗುರುಗಳಾದರು. ಅವರ ತಪಸ್ಸು ಎಷ್ಟು ಅಂತ ತಿಳ್ಕೊಂಡಂತಂದರೆ, ಹುಕ್ಕ ಬುಕ್ಕರು ಹೇಳಿದ್ರು ಹಣ ಬೇಕಲ್ಲ ಸೈನ್ಯವನ್ನು ಸಂಗ್ರಹ ಮಾಡಬೇಕಾದ್ರೆ ಅಂತ ತಿಳ್ಕೊಂಡಂತೇಳಿ ಅವರು ಲಕ್ಷ್ಮೀ ಆವಾಹನ ಮಾಡಿ ತಪಸ್ಸು ಮಾಡಿದರೆ ಒಂದು ರಾತ್ರಿಯಲ್ಲಿ ಇವರ ಬೊಕ್ಕಸು ತುಂಬುವಷ್ಟು ಸುವರ್ಣದ ಮಳೆ ಬಿತ್ತು ಅಂತ ತಿಳ್ಕೊಂಡಂತೇಳಿ ವರ್ಣನೆ ಬರ್ತದೆ. ಅಂಥ ಸಾಧಕರು ವಿದ್ಯಾರಣ್ಯರು, ಸಾಮಾನ್ಯರಲ್ಲ. ಅವರ ತಮ್ಮನೇ ಸಾಯಣಾಚಾರ್ಯರು. ಸಂಪೂರ್ಣ ವೇದಗಳಿಗೆಲ್ಲ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಲ್ಲಕ್ಕೂ ವ್ಯಾಖ್ಯಾನ ಬರೆದಿದ್ದಾರೆ. ಇವೆಲ್ಲ ನಮಗೆ ಗೊತ್ತಿರಬೇಕು, ಇಂಥವ್ರು ಇದ್ದಾರೆ, ಇಂಥವ್ರನ್ನೆಲ್ಲ ಕೆಷ್ಟು ಕೆಲಸ ಮಾಡಿದ್ದಾರೆ ಅಂತ ತಿಳ್ಕೊಂಡಂತೇಳಿ. ಸಾಯಣಾಚಾರ್ಯರು ಮೊದಲೇ ಋಗ್ವೇದಕ್ಕೆ ಮೊದಲನೇ ವ್ಯಾಖ್ಯಾನ ಉವಟ ಮಹೀಧರ ಅಂತ ತಿಳ್ಕೊಂಡಂತ ಮೊದಲು, ಆ ನಂತರ ಸಾಯಣಾಚಾರ್ಯರು. ಪೂರ್ತಿ ಬರೆದವರು ಸಾಯಣಾಚಾರ್ಯರು, ಉಳಿದವರು ಸ್ವಲ್ಪ ಸ್ವಲ್ಪ ಬರೆದಿದ್ದಾರೆ. ಅವರಿಗೂ ಒಮ್ಮೆ ಅಕ್ಷೋಭ ತೀರ್ಥರಿಗೆ ಮುಳುಬಾಗಿಲಿನಲ್ಲಿ ಭೇಟಿಯಾಯಿತು. ಭೇಟಿಯಾದಾಗ ಹಾಗಾದ್ರೆ ಅವರ ಅದ್ವೈತಿಗಳು ಪಂಚದಶಿ ಅಂತ ಹೇಳ್ಕೊಂಡಂತೇಳಿ ಭಾಳ ಒಳ್ಳೆಯ ಗ್ರಂಥವನ್ನು ಬರೆದಿದ್ದಾರೆ. ಅದ್ವೈತ ಸಿದ್ಧಾಂತವನ್ನು ತಿಳಿಸ್ಕೊಡ್ಬೇಕು ಅಂತ ತಿಳ್ಕೊಂಡಂಥೇಳಿ ಅವರಿಗೂ ಅಕ್ಷೋಭ ತೀರ್ಥರಿಗೂ ವಾದವಾಯಿತು. ವಾದದಲ್ಲಿ ತತ್ವಮಸಿ ವ್ಯಾಖ್ಯಾನ, ತತ್ವಮಸಿ ವಾಕ್ಯದ ಮೇಲೆ ಇಬ್ಬರಲ್ಲಿ ವಾದವಾಯಿತು. ಕೊನೆಗೆ ಅಕ್ಷೋಭ ತೀರ್ಥರಿಂದ ಇದು ರಾಜಗುರುವಾದ ವಿದ್ಯಾರಣ್ಯರು ಸೋತು ಹೋದರು. ಸೋತು ಹೋದ್ಮೇಲೆ ಆಗ ಮುಳುಬಾಗಿಲು ಊರು ಮತ್ತು ನರಸಿಂಹ ತೀರ್ಥದ ಮಧ್ಯದಲ್ಲಿ ಒಂದು ಗುಡ್ಡ ಇದೆ. ಊರಿಂದ ಅರ್ಧ ಕಿಲೋಮೀಟ್ರ್ ಈ ಕಡೆ ಬಂದ ಮೇಲೆ ಗುಡ್ಡ ಇದೆ, ಕಾಲ್ದಾರಿ ಇದೆ. ಆ ಗುಡ್ಡದ ಮೇಲೆ ಎಲ್ಲರಿಗೂ ಕಾಣುವಂತೆ, ಈಗೆಲ್ಲ ಮನೆಯಾಗಿದೆ ಕಾಣಿಸೋದಿಲ್ಲ, ಒಂದು ಕಲ್ಲಿನ ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡಿದರು. ಅಲ್ಲಿ ಕಲ್ಲಿನಲ್ಲಿ ಕೆತ್ತಿಸಿದರು, ಅಸಿನ ತತ್ವಮಸಿನ ಪರಜೀವ ಪ್ರಭೇದಿನ ವಿದ್ಯಾರಣ್ಯಂ ಮಹಾರಣ್ಯಂ ಅಕ್ಷೋಭ್ಯ ಮುನಿ ಅಚ್ಛಿನತ. ತತ್ವಮಸಿ ಅಂತನ್ನೋ ಒಂದು ಖಡ್ಗದಿಂದ, ಹಸಿ ಅಂದರೆ ಖಡ್ಗ, ತತ್ವಮಸಿ ಅಂತನ್ನೋ ಒಂದು ಖಡ್ಗದಿಂದ ಅದು ಏನು ಹೇಳ್ತದೆ ತತ್ವಮಸಿ ವ್ಯಾಖ್ಯಾನ ಅಂತಂದರೆ ಜೀವ ಮತ್ತು ಪರಮಾತ್ಮ ಬೇರೆ ಅಂತ ತಿಳ್ಕೊಂಡು ಹೇಳ್ತದೆ. ಅವರೇನು ಅರ್ಥ ಮಾಡ್ತಾರೆ ತತ್ವಮಸಿಗೆ? ತತ್ ತ್ವಮಸಿ, ಅವನು ನೀನಾಗಿದ್ದಿ, ಅಂದರೆ ಜೀವ ಬ್ರಹ್ಮರು ಒಂದೇ ಅಂತ ತಿಳ್ಕೊಂಡಂತೇಳಿ. ನಾವು ಅವ್ರಿಗೆ ಕೇಳುವ ಪ್ರಶ್ನೆ, ಅವನು ಮತ್ತು ನೀನು ಎರಡನ್ನು ಒಪ್ತಿರೇನು ಅಂತ ತಿಳ್ಕೊಂಡಂತೇಳಿ. ಅವರ ಪ್ರಕಾರ ಒಂದೇ ಸತ್ಯ. ಒಂದೇ ಸತ್ಯ ಇದ್ದಾಗ ನೀನಾದರೂ ಇರಬೇಕು, ಅವನಾದರೂ ಇರಬೇಕು ನಿಮ್ಮ ಪ್ರಕಾರ. ಆವಾಗ ತತ್ ತ್ವಮ್ ಅಂತದ್ದು ಕೊಡೋದಿಲ್ಲ. ತತ್ ತ್ವಮ್ ಅಂತ ಇರಬೇಕಾದ್ರೆ ಇಬ್ಬರು ಇರಬೇಕು. ಇಬ್ಬರಿದ್ದಾರೆ ಅಂತ ತಿಳ್ಕೊಂಡಂತಾರೆ, ಇಬ್ಬರು ಅಂತಂದಮೇಲೆ ಅವ್ರು ಒಂದಲ್ಲ ಅಂತ ಅರ್ಥ. ಆದ್ದರಿಂದ ಜೀವಬ್ರಹ್ಮ ಭೇದ ಅಲ್ಲ, ಜೀವಬ್ರಹ್ಮ ಇದು ಬೇಡ. ಆದರೆ ನೀವೇನು ಅರ್ಥ ಮಾಡ್ತೀರಿ ಅಂತ ಕೇಳಿದ್ರು ನಮಗೆ. ಅದಕ್ಕೆ ಆಚಾರ್ಯ ಹೇಳಿದರು, ಅಕ್ಷೋಭ ತೀರ್ಥ ಹೇಳಿದರು, ನಾವು 7 ಅರ್ಥ ಮಾಡ್ತೇವೆ. ಸಂಸ್ಕೃತ ವ್ಯಾಕರಣದಲ್ಲಿ ಒಂದು ನಿಯಮ ಇದೆ. ಏನು ಅಂತಕೊಂಡಂತಂದರೆ, ಸಪ್ತಸು ಪ್ರಥಮ, ಪ್ರಥಮ ವಿಭಕ್ತಿಯನ್ನು ಉಪಯೋಗಿಸಿದರೆ ಅದನ್ನು 7 ವಿಭಕ್ತಿಯಲ್ಲೂ ಅರ್ಥ ಮಾಡ್ಬೋದು.
ತತ್ ಆ ಪರಬ್ರಹ್ಮ, ತ್ವಂ ನೀನು. ಆ ಪರಬ್ರಹ್ಮ ನಿನಗೆ ಅಸ್ತಿತ್ವ ಕೊಟ್ಟಿದ್ದಾನೆ, ಆದ್ದರಿಂದಾಗಿ ನೀನು ಪ್ರಥಮ ವಿಭಕ್ತಿ. ದ್ವಿತೀಯ ವಿಭಕ್ತಿ ತತ್ ತ್ವಮಸಿ. ಅವನನ್ನು ಕಾಣುವುದಕ್ಕೋಸ್ಕರ ನಿನಗೆ ಈ ರೀತಿಯಾಗಿರ್ತಕ್ಕಂತಹ ಚೈತನ್ಯ ದೇವರು ಕೊಟ್ಟಿದ್ದಾನೆ. ಅವನನ್ನು ಆ ಕರ್ಮ ಬ್ರಹ್ಮದೇವರನ್ನು ಕಾಣುವುದಕ್ಕೋಸ್ಕರ, ಅಂದರೆ ಪರಮಾತ್ಮನನ್ನು ಕಾಣುವುದಕ್ಕೋಸ್ಕರ ನೀನು. ದ್ವಿತೀಯ ತೇನ ತ್ವಮಸಿ. ಆ ಪರಮಾತ್ಮನಿಂದ ನಿನ್ನ ಅಸ್ತಿತ್ವ ಇದೆ. ನೀನು ಸ್ವತಂತ್ರ, ಅವನು ಸ್ವತಂತ್ರ. ಆ ಪರಮಾತ್ಮನಿಂದ ನಿನ್ನ ಅಸ್ತಿತ್ವ ಉಳಿತದೆ, ಇಲ್ಲದೇ ಇದ್ದರೆ ನಿನ್ನ ಅಸ್ತಿತ್ವವೇ ಇಲ್ಲ. ತಸ್ಮೈ ತ್ವಮಸಿ. ಅವನಿಗೆ ಪೂಜೆ ಮಾಡಿ ಅವನ ಪ್ರಾರ್ಥನೆ ಮಾಡುವುದಕ್ಕೋಸ್ಕರ, ಅವನ ಆರಾಧನೆ ಮಾಡೋದಕ್ಕೋಸ್ಕರ, ಅವನನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ನಿನಗೆ ಪರಮಾತ್ಮ ಈ ಭೂಮಿಯಲ್ಲಿ ಇಟ್ಟಿದ್ದಾನೆ. ಆನಂತರ ತಸ್ಮಾತ್ ತ್ವಮಸಿ. ಅವನಿಂದ ನೀನು ಪೂರ್ತಿ ಭಿನ್ನ. ಪಂಚಮಿ ಯಾವಾಗಲೂ ಅಪಾದಾನ ಭಿನ್ನ ತೋರಿಸಿಕೊಡ್ತದೆ. ತಸ್ಯ ತ್ವಮಸಿ. ಅವನ ಸಂಬಂಧದಿಂದ ನೀನಿದ್ದಿ. ಯಾಕೆಂದರೆ ಅವನು ನಿನ್ನ ಹೃದಯದಲ್ಲಿದ್ದಾನೆ ಅಂತ ನೀನಿದ್ದೀರಿ, ಅವನು ಕೊಟ್ಟ ಭೂಮಿಯಲ್ಲಿದ್ದಾನೆ ಅಂತ ತಿಳ್ಕೊಂಡಿದ್ದಿ, ಅವನ ಸಂಬಂಧದಿಂದ ನೀನಿದ್ದೀರಿ. ತಸ್ಮಿನ್ ತ್ವಮಸಿ. ಪ್ರಳಯ ಕಾಲದಲ್ಲಿ ಅವನ ಹೊಟ್ಟೆಯಲ್ಲಿ ನೀನು ಸೇರ್ತಿ, ಆದ್ದರಿಂದಾಗಿ ಅವನಲ್ಲಿ ನೀನು, ನಿನ್ನಲ್ಲಿ ಅವ. ಆದ್ದರಿಂದಾಗಿ ನಾನು ನೀನು ಅಂತನ್ನೋದು ಭೇದವೇ ಹೇಳ್ತದೆ ಹೊರತು ನಾನು ನೀನು ಒಂದು ಅಂತ ತಿಳ್ಕೊಂಡಂತಕ್ಕಂಥ ಅರ್ಥ ಆಗೋದಿಲ್ಲ. ಆದ್ದರಿಂದಾಗಿ ನೀವು ಮಾಡ್ತಕ್ಕಂಥ ಅರ್ಥ ತಪ್ಪು ಅಂತ ತಿಳ್ಕೊಂಡಂಥೇಳಿ ಈ ಅದ್ಭುತ ರೀತಿಯ ತತ್ವಮಸಿ ವ್ಯಾಖ್ಯಾನ ಅಂತ ತಿಳ್ಕೊಂಡಂತಂದರೆ ಈ ರೀತಿಯಾಗಿ ಒಂದು ಕ್ರಮ ಹೇಳ್ತಕ್ಕಂಥದ್ದು ಇಲ್ಲ. ಸ ಆತ್ಮ ತತ್ವಮಸಿ. ಸ ಆತ್ಮ, ಅವನು ಎಲ್ಲ ಕಡೆಗೆ ವ್ಯಾಪ್ತ. ಅತತ್ ತ್ವಮಸಿ. ಆತ್ಮ ಆತ್ಮ ಅಂತ ಆಗ್ತದೆ, ಎರಡು ಸೇರಿ ಆನೆ ಆಗ್ತದೆ. ಅವನು ಎಲ್ಲ ಕಡೆಗೆಲ್ಲೂ ವ್ಯಾಪ್ತ, ನೀನು ಅತತ್ ತ್ವಮಸಿ. ಅವನು ನೀನಲ್ಲ. ಯಾಕಂದ್ರೆ ನೀನು ಭಾಳ ಸ್ವಲ್ಪ, ನಿನ್ನ ವ್ಯಾಪ್ತಿ ಎಷ್ಟಿದೆ? ಭಾಳ ಆದರೆ ದಪ್ಪ ಇದ್ರೆ ನನ್ನಂಥವ್ರಿದ್ದರೆ 2 ಸ್ಕ್ವೇರ್ ಫೀಟು, ತೆಳ್ಳಗಿದ್ರೆ 1.5 ಸ್ಕ್ವೇರ್ ಫೀಟು ಅಷ್ಟೇ. ಅದಕ್ಕಿಂತ ಹೆಚ್ಚಿನ ವ್ಯಾಪ್ತಿ ನಮ್ಮದಿಲ್ಲ. ಪರಮಾತ್ಮ ಆ ತತತ್ವಾತ್ ಆತ್ಮ, ಸಂಪೂರ್ಣ ಅವ್ಯಾಕೃತ ಆಕಾಶವನ್ನು ಮೀರಿದ್ದಾನೆ. ಅದರಿಂದ ಅವನು ನೀನಾಗಲಿಕ್ಕೆ ಸಾಧ್ಯವಿಲ್ಲ ಅಂತೂ ಅರ್ಥ ಮಾಡಲಿಕ್ಕೆ ಬರ್ತದೆ. ಇಲ್ಲ, ಆಗಲೇ ನಾನು ಹೇಳಿದಂತೆ ತತ್ ತ್ವಮಸಿ, ತತ್ ದ್ವಿತೀಯ ತತ್ವಮಸಿ, ತೇನ ತ್ವಮಸಿ, ತಸ್ಮೈ ತ್ವಮಸಿ, ತಸ್ಮಾತ್ ತ್ವಮಸಿ, ತಸ್ಮಿನ್ ತ್ವಮಸಿ, ತಸ್ಯ ತ್ವಮಸಿ, ತಸ್ಮಿನ್ ತ್ವಮಸಿ, ಈ ರೀತಿಯಾಗಿ ಅರ್ಥ ಮಾಡಲಿಕ್ಕೆ ಬರ್ತದೆ ಹೇಳಿ. ಆಗ ಅವರು ಸೋಲು ಒಪ್ಕೊಂಡ್ರು. ಅಕ್ಷಭತೀರ್ಥರನ್ನು ಆನೆ ಮೇಲೆ, ಅಂಬಾರ ಮೇಲೆ ಮೆರವಣಿಗೆ ಮಾಡಿಸಿದರು. ಯಾಕಂದರೆ ವಿದ್ಯಾಪಕ್ಷಪಾತಿಗಳಾಗಿದ್ದರು ಅವರು, ವಿದ್ಯಾರಣ್ಯರು. ಆನಂತರ ಶಿಲಾ ಧ್ವಜ ಅಲ್ಲಿ ಸ್ಥಾಪನೆ ಮಾಡಿದರು. ಸಾಧಾರಣ 1948-50 ಸಮಯದಲ್ಲಿ ಯಾರೋ ಕೋಕೆಗಳು ಹೋಗಿ ಅದನ್ನು ಬೀಳಿಸಿದರು, ಕಲ್ಲು ಕಂಬ. ಆಗ ಅಕ್ಷೋಭತೀರ್ಥ ಮಠದಲ್ಲಿ ಅದನ್ನು ಜೀರ್ಣೋದ್ಧಾರ ಮಾಡಿದ. ಈಗೂ ನೀವು ನೋಡ್ಬೋದು. ಹಾಂ, ನಾನು ಮತ್ತು ಧೀರೇಂದ್ರ ಗುಡಿ ಅವರ ತಮ್ಮ ಎಲ್ಲ ನಾವು ಕೂಡ ತಿರುಪತಿಗೆ ಹೋಗಿದ್ದೀವಿ. ಮಧ್ಯದಲ್ಲಿ ಮುಳುಬಾಗಲ್ಲಿ ಇಳಿದು ಅಲ್ಲಿ ಹೋಗಿ ಮ್ಯಾಲೆ ತನಕ ಹೋಗಿ ನೋಡ್ಕೊಂಡು ಬಂದ್ವಿ. ಸ್ವಲ್ಪ ಸಾವಕಾಶ ಇದು ಈಗೇನು ದಾರಿ ಮಾಡಿದ್ದಾರೆ ಗೊತ್ತಿಲ್ಲ, ಅವಾಗ ಕಾಲು ದಾರಿನೇ ಇತ್ತು. ಸ್ವಲ್ಪ ಸಾವಕಾಶ ನೋಡ್ಕೊಂಡು ಮೇಲೆ ಹೋಗ್ಬೇಕಾಗ್ತಿತ್ತು. ಅಲ್ಲಿ ಇನ್ನೂ ಕಲ್ಲಿನ ಸ್ತಂಭನೂ ಇದೆ. ಕೆಳಗೆ ದೊಡ್ಡ ಕಲ್ಲಿನಲ್ಲಿ ಈ ಶ್ಲೋಕ ಇದೆ: ಅಸಿನ ತತ್ವಮಸಿನ ಪರಜೀವ ಪ್ರಭೇದಿನ ವಿದ್ಯಾರಣ್ಯಂ ಮಹಾರಣ್ಯಂ ಅಕ್ಷೋಭ್ಯ ಮುನಿ ಅಚ್ಚಿನತ್ ಅಂತೇಳಿ. ಅವರು ವೃಂದಾವನಸ್ಥರಾದ ಮೇಲೆ
ವಿದ್ಯಾರಣ್ಯರು ಇನ್ನೂ ಇದ್ದರು. ಇದ್ದಾಗ ಅವ್ರಿಗೆ ಗೊತ್ತಾಯಿತು ಅವರು ಒಬ್ಬ ಮಹಾನ್ ವ್ಯಕ್ತಿಗೆ ಆಶ್ರಮ ಕೊಟ್ಟಿದ್ದಾರೆ, ಅವರು ಕೂಡ ಅಷ್ಟೇ ವಿದ್ವಾಂಸರಿದ್ದಾರೆ ಅಂಥೇಳಿ. ಎಲ್ಲಿದ್ದಾರೆ ಅಂತ ಕೇಳಿ ಸುದ್ದಿ ಎತ್ತಿ ಗುಹೆಯದಲ್ಲಿದ್ದಾರೆ ಅಂತ ತಿಳ್ಕೊಂಡಂತೇಳಿ ನೋಡೋಣ ಅವರು ಎಷ್ಟು ವಿದ್ವಾಂಸರಿದ್ದಾರೆ ಅಂತ ತಿಳ್ಕೊಂಡಂತೆ ನೋಡಬೇಕು ಅಂತ ತಿಳ್ಕೊಂಡಂತೇಳಿ ವಿದ್ಯಾರಣ್ಯರು ಬಂದು ಒಳಗೆ ಗುಹಾಯಾಮ್ ಸ್ಥಿತ ಕೋರ್ ಭವಾನ್ ಅಂತ ತಿಳ್ಕೊಂಡಂತೇಳಿ ವಿದ್ಯಾರಣ್ಯರು ಸಂಸ್ಕೃತದಲ್ಲಿ ಕೇಳಿದರು. ಅದು ನಿಜವಾಗಿಯೂ ಕೋರ್ ಭವಾನ್ ಅಂತ ಸಂಧಿ ಆಗೋದಿಲ್ಲ. ಕಹಾ ಭವಾನ್ ಹೋಗಿ ಕೋ ಭವಾನ್ ಅಂತ ಆಗ್ತದೆ ಅಷ್ಟೆ. ಬೇಕಂತಲೇ ಹೆಚ್ಚಿಗೆ ಸೇರಿಸಿದ್ರು ಇವರು. ಒಳಗಿನಿಂದ ಟೀಕಾರಾಯರು ಉತ್ತರ ಕೊಟ್ಟರು, ಸಪ್ಪೋಹಂ ಅಂತ ತಿಳ್ಕೊಂಡಂತೇಳಿ. ಸಪ್ಪೋಹಂ ಅಂತೇಳಿ ರೇಫ ಹಾಕುವಾಗತಃ ಸರ್ಪದಲ್ಲಿ ಹೇಳಿಲ್ಲಲ್ಲ ನೀವು, ಎಲ್ಲಿ ಹೋಯ್ತರ ಅಂತಂದ್ರೆ ಭವದ್ಭಿ ಅಪಹೃತ. ಮೊದಲೇ ನೀವು ತೊಗೊಂಡ್ಬಿಟ್ಟಿದ್ರಿ, ಅದಕ್ಕೆ ನಾನು ಅಂದರೆ ಅವ್ರ ಮಾತಿನಿಂದಲೇ ಅವ್ರು ಎಷ್ಟು ವಿದ್ವಾಂಸರು ಅಂತ ಗೊತ್ತಾಗ್ತದೆ. ಇವರು ಬೇಕಂತಲೇ ಸೇರಿಸಿ ಹಾಕಿದರು. ಅವರು ಬಿಟ್ಟು ನಾನು ಸರ್ಪದ ತಂತೆ ಗುಹೆಯಲ್ಲಿರ್ತಕ್ಕಂಥವನು ಒಂದರ್ಥ, ಇನ್ನೊಂದು ಶೇಷಾವೇಶದಿಂದ ಯುಕ್ತನಾಗಿರ್ತಕ್ಕಂಥವನು ನಾನು ಅಂತ ತಿಳ್ಕೊಂಡಂತೆ. ಏನು ಮಾಡ್ತಾಯಿದ್ದೀನಿ? ಇಲ್ಲ, ಆಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ಬರೀತೀನಿ. ನಿಮ್ಮ ಮಧ್ವಾಚಾರ್ಯ ಗ್ರಂಥ ವ್ಯಾಖ್ಯಾನ ಬರೆಯುವಷ್ಟು ಅಂಥ ಅದ್ಭುತ ಗ್ರಂಥವೇನು ಅಂತ. ಹೌದು, ಹಾಗಾದ್ರೆ ಒಂದು ಆಚಾರ್ಯ ಗ್ರಂಥ ನಂಗೆ ತೋರಿಸು. ಅವರು ಪ್ರಮಾಣ ಲಕ್ಷಣಕ್ಕೆ ಟೀಕಾ ಬರಿತಾಯಿದ್ರು. ಪ್ರಮಾಣ ಲಕ್ಷಣ ಅಂತಿಕೊಂಡಂತ ಅನ್ನೋದು ಮಧ್ವಾಚಾರ್ಯ ಗ್ರಂಥ, ಎಪಿಸ್ಟಮಾಲಜಿ ಅಂತಂದರೆ ಏನನ್ನು ಆಧಾರ ಇಟ್ಟುಕೊಂಡು ನಾವು ವಸ್ತುವನ್ನು ನಂಬಬೇಕು. ನಾವು ಏನು ನಂಬ್ತೇವೆ ಅದಕ್ಕೆ ಪ್ರೂಫ್ ಬೇಕು. ಎಂಥ ಪ್ರೂಫ್ಗಳು ಎಂಥವ್ರು ಯಾವ ರೀತಿಯಾಗಿರಬೇಕು, ಏನಿರಬೇಕು, ಪ್ರೂಫ್ನ ಎಷ್ಟು ವಿಧ, ಎಷ್ಟು ಕ್ರಮ ಅಂತನ್ನೋ ಒಂದು ಶಾಸ್ತ್ರಕ್ಕೆ ನಮ್ಮಲ್ಲಿ ಪ್ರಮಾಣಶಾಸ್ತ್ರ ಅಂತ ಕರೀತಾರೆ. ಪ್ರಮಾಣಶಾಸ್ತ್ರ. ಈಗ ಪ್ರತ್ಯಕ್ಷ ಕಾಣಿಸ್ತಾ ಇದೆ, ಈಗ ಪ್ರತ್ಯಕ್ಷನೇ ಪ್ರಮಾಣ. ಇವನು ವಿಠ್ಠಲ ಹೇಗೆ? ವಿಠ್ಠಲ ಅದರಿಂದ ವಿಠ್ಠಲ. ಯಾಕಂತಂದರೆ ದಿನಾಲು ಭೇಟಿ ಆಗ್ತಾನೆ. ಈಗ ನಾನು ಎದುರು ಕೂತ್ಕೊಂಡಿದ್ದಾನೆ. ಇಲ್ಲ, ಮತ್ತು ಇಂಥ ಗ್ರಂಥದಲ್ಲಿ ಬರೆದಿದ್ದೆ ಇವನು ವಿಠ್ಠಲ ಅಲ್ಲ ಅಂತ ತಿಳ್ಕೊಂಡಂತ. ನಿಂದು ರೆಕಾರ್ಡ್ನಾಗ ಹೆಸರು ಇನ್ನೊಂದು ಡಬಲ್ ಅದು ಹೆಸರು, ವಿಜಯ್ ವಿಠ್ಠಲ, ಅನಂತ ವಿಠ್ಠಲ ಅಂತ. ಇಲ್ಲ, ಮತ್ತು ಅವ್ನು ರೆಕಾರ್ಡ್ನಾಗ ಅನಂತ ವಿಠ್ಠಲ ಅಂತದ. ಇವನು ವಿಠ್ಠಲ, ಇವನಲ್ಲ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಅಲ್ಲಿ ರೆಕಾರ್ಡ್ನಾಗ ಏನಿಲ್ಲ, ನನ್ನ ಎದುರಿಗೆ ವಿಠ್ಠಲ ಇದ್ದಾನೆ. ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷ ಬಿಟ್ಟು ಇದಕ್ಕೆ ಬೇರೆ ಉಳಿದ ಪ್ರಮಾಣಗಳು. ಪ್ರತ್ಯಕ್ಷದಿಂದ ಯಾವ ಸಿದ್ಧ ಆಗಿದೆ ಅದು ಅದಕ್ಕೆ ಆಗಮನೂ ಬೇಕಾಗಿಲ್ಲ, ಅದಕ್ಕೆ ತರ್ಕನೂ ಬೇಕಾಗಿಲ್ಲ. ಈ ರೀತಿಯಾಗಿ ಬೆಟ್ಟಿ ಲೈಕ್ ಅಂತಿಕೊಂಡಂಥೇಳಿ ಅಂಥದನ್ನು ಪ್ರಮಾಣ ಲಕ್ಷಣ ಅಂತಿಕೊಂಡಂಥೇಳಿ ಆಚಾರ್ಯರದ್ದು ಹೇಗೆ ಒಂದು ವಾಕ್ಯ ಮಧ್ಯದಲ್ಲಿ ಅನೇಕ ವಿಚಾರ ಸೇರಿಸಿ ನಂತರ ಎರಡನೇ ವಾಕ್ಯ ಬಹಳ ಸಂಕ್ಷೇಪದ ಬರೀತಾರೆ. ಅದು ವಿದ್ಯಾರಣ್ಯ ನೋಡಿದ್ರು ಪ್ರಮಾಣ ಅಂತಾರೆ, ಮುಂದೆ ಉದಾಹರಣೆ ಇಲ್ಲ, ಮತ್ತೆ ಪುನಃ ವಿಧಾನ ಅಂತಂತಾರೆ, ಉದಾಹರಣೆ ಇಲ್ಲ, ಮತ್ತು ಏನಪ್ಪ ಒಂದಕ್ಕೊಂದು ವಾಕ್ಯ ಸಂಬಂಧ ಇಲ್ಲ. ಬಾಲವಾಕ್ಯೇನ ಕೆಮ್ಮೆ ಅಂತ ಕೊಂಡಂತಾರೆ. ಸಣ್ಣ ಹುಡುಗರಂಗೆ ಪುಸ್ತಕದ ಇದು. ಸಣ್ಣ ಹುಡುಗರ ಪುಸ್ತಕದೊಳಗೆ ವಾಕ್ಯದಲ್ಲಿ ಸೆಂಟೆನ್ಸ್ ಪೂರ ಇರೋಂಗಿಲ್ಲ, ಸ್ವಲ್ಪ ಇರ್ತಾವೆ, ಮಧ್ಯೆ ಬಿಟ್ಟು ಬಿಡ್ತಾರೆ, ಮತ್ತು ಇನ್ನೊಂದೇನೋ ಬರೀತಾರೆ. ಈ ರೀತಿಯಾಗಿ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಸಣ್ಣ ಹುಡುಗರು ಬರೆದಾಗಿದೆ. ಈ ವಾಕ್ಯ ತೊಗೊಂಡು ನಾ ಏನು ಮಾಡಲಿ, ಇಂಥ ಗ್ರಂಥಕ್ಕೇನು ಯಾಕೆ ಬರೀತೀರಿ ನೀವು ಅಂತೇಳಿ. ಆಗ ಅವರು ಅದರದ್ದು ತಾವು ಬರೆದ ಪ್ರಮಾಣ ಲಕ್ಷಣ ಟೀಕಾ ಅವ್ರ ಕೈಯಲ್ಲಿ ಕೊಟ್ಟರು. ಅವ್ರ ಕೈಯಲ್ಲಿ ಕೊಟ್ಟ ಕ್ಷಣಕ್ಕೇನೆ ಅದ್ಭುತ. ಈ ವಾಕ್ಯಕ್ಕೆ ಹೊಂದಾಣಿಕೆ ಇರಬೇಕಾಗಿದ್ದರೆ ಒಂದು ವಾಕ್ಯ ಇದ್ದರೆ ಮುಂದೆ 3ನೇ ಪುಟದಲ್ಲಿ ವರೆಗೂ ಒಂದು 2-3 ಪುಟ ಅದರ ವಿವರಣೆ, 4ನೇ ಪುಟದಲ್ಲಿ 2ನೇ ವಾಕ್ಯ. ಅಷ್ಟು
ಸಂಬಂಧ ಅರ್ಥವನ್ನು ಸೇರಿಸಿ ಆಚಾರ್ಯ ಬರೀತಕ್ಕಂಥ ಶೈಲಿ. ವಿದ್ಯಾರಣ್ಯರಿಗೆ ಭಾಳ ಸಂತೋಷ ಆಯಿತು. ನೀವೇನು ಬರೆದ್ರಿ, ಮತ್ತೊಂದೇನು ಮಾಡಿದ್ರಿ? ಇಲ್ಲ, ಅವರ ಅನುವ್ಯಾಖ್ಯಾನಕ್ಕೆ ನಾನು ಸುಧಾ, ಶ್ರೀಮನ್ ನ್ಯಾಯಸುಧಾ ಅಂತ ಗ್ರಂಥ ಬರೆದೇನಿ ಅಂತಕೊಂಡಂತೆ ತೋರಿಸ್ರಿ ಅಂತಕೊಂಡು ಅದನ್ನು ನೋಡ್ತಾ ಹೋದಂತೆ ವಿದ್ಯಾರಣ್ಯರು ಎದ್ದು ಕುಣಿಲಿಕ್ಕೆ ಚಾಲು ಮಾಡಿದರು. ನಿಜವಾಗಿಯೂ ನಮ್ಮ ಮತದ ಖಂಡನೆ ಇದೆ. ಆದರೆ ಇಷ್ಟು ಸುವ್ಯವಸ್ಥಿತವಾಗಿ ಷಡ್ದರ್ಶನಗಳ ವಿಚಾರ ವಿಮರ್ಶೆ ಹಿಂದೆ ಎಷ್ಟು ಗ್ರಂಥ ಆಗಿ ಹೋಗಿವೆ. ಈಗ ಕಾಂಟೆಂಪ್ರರಿ ಅಂದರೆ ಟೀಕಾಕೃತ್ಪಾದರು ಇರತಕ್ಕಂಥದ್ದು 1364ನಿಂದ 1387 ತನಕ ಇದ್ದರು. 64 to 87. ಇಂಥ ಇದರಲ್ಲಿ ಇಂಥ ಮಹಾನ್ ಗ್ರಂಥ ಬರೆದಿದ್ದೀರಿ, ಏನು ಸಾಧನೆ ಇಲ್ಲ. ನಮ್ಮದೆಲ್ಲ ನಾವೆಲ್ಲ ಅಭ್ಯಾಸ ಮಾಡುವಂತಕೊಂಡಂತಂದರೆ ಪೆನ್ ಇಲ್ಲ, ಪುಸ್ತಕ ಇಲ್ಲ, ಆನಂತರ ನೋಟ್ಸ್ ಸಿಗಲಿಲ್ಲ. ನಮ್ಮ ಹುಡುಗರಿಗೆ ಪಾಠಕ್ಕೆ ಬರ್ರಿ ಅಂತಕೊಂಡಂತಂದ್ರೆ ಅರ್ಧ ತಾಸು ತೊಗೋತಾರೆ ಒಮ್ಮೊಮ್ಮೆ. ಏನಂತಂದ್ರೆ ಏನು ಹುಡುಕ್ಲಿಕ್ಕತ್ತೀವಿ ಅಂತ, ನೋಟ್ಸ್ ಹುಡುಕ್ಲಿಕ್ಕತ್ತೀವಿ, ಎಕ್ಸಸೈಸ್ ಹುಡುಕ್ಲಿಕ್ಕತ್ತೀವಿ, ಪೆನ್ ಹುಡುಕ್ಲಿಕ್ಕತ್ತೀವಿ ಅಂತ. ಅದು ವಿದ್ಯಾರ್ಥಿಗಳ ಲಕ್ಷಣ ಅಲ್ಲ. ಎಲ್ಲ ತಯಾರಿ ಇರಬೇಕು. ಹಾಂ, ಹೀಗೆ ಮಾಡ್ತಲ್ಲ. ಹಾಂ, ಆದ್ದರಿಂದ ಅದಕ್ಕೋಸ್ಕರ ಏನೂ ಸಾಧನೆ ಇಲ್ಲ. ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ, ಸಫಲತೆ ಬೇಕು, ಸಫಲತೆಗೆ ಸಾಧನೆ ಇಂಪಾರ್ಟೆಂಟ್ ಅಲ್ಲ, ಅವನ ಆ ನಿರ್ಧಾರ, ಅವನ ಕನ್ವಿಕ್ಷನ್ ಏನದು, ನಾನು ಇದನ್ನು ಮಾಡಬೇಕು. ಏನೇ ಅದು ಹೆಲ್ಪ್ ಸಿಗಲಿ ಬಿಡಲಿ, ಅವ್ರು ಬರಲಿ ಇವ್ರು ಬರಲಿ, ಏನು ಬರಲಿಲ್ಲ, ನಾನು ಇದನ್ನು ಸಾಧಿಸಬೇಕು. ಆ ಕನ್ವಿಕ್ಷನ್ ಇರಬೇಕು. ಆ ಕನ್ವಿಕ್ಷನ್ ಇತ್ತು ಅಂತಂದರೆ ಪರಮಾತ್ಮ ನಿಮಗೆ ಹೆಲ್ಪ್ ಮಾಡ್ತಾನೆ. ಅದಕ್ಕೆ ನಮ್ಮ ಸಂಸ್ಕೃತದಲ್ಲಿ ಹೇಳ್ತಾರೆ, ಕ್ರಿಯಾಸಿದ್ಧಿ ಸತ್ವೇ ವಸತಿ ನೋಪಕರಣೆ. ಮನುಷ್ಯನ ಸಫಲತೆ ಅವನಲ್ಲಿದ್ದ ಅಂತಃಸತ್ವದ ಒಂದು ನಿರ್ಧಾರ ಅದನ್ನು ಅವಲಂಬಿಸಿರ್ತದೆ ಹೊರತು ಉಳಿದ ಇನ್ಸ್ಟ್ರೂಮೆಂಟ್ಗಳನ್ನು ಅದು ಅವಲಂಬಿಸಿರೋದಿಲ್ಲ. ಸಾಧನಗಳು ಬೇಕಾಗಿಲ್ಲ ಅಂಥೇಳಿ. ಅದಕ್ಕೆ ಅವ್ರು ಹೇಳ್ತಾರೆ, ಗಿರೇರ್ ದರ್ಯಾವಾಸೋ, ಇರುವುದು ಒಂದು ಪರ್ವತದ ಸಣ್ಣ ಗುಹೆಯಲ್ಲಿ. ಯಾವ ಸುಖ ಸುಪ್ಪತ್ತಿಗೆ ಇಲ್ಲ, ಹಾಸಿಗೆ ಇಲ್ಲ, ತೆಲಗಂಬಿಲ್ಲ, ಮತ್ತೊಂದಿಲ್ಲ, ಮುಗಿದೊಂದಿಲ್ಲ, ಆ ನಂತರ ತಿಂಡಿ ಇಲ್ಲ, ತೀರ್ಥ ಏನೂ ಇಲ್ಲ. ಗಿರಿಯ ಒಂದು ಪರ್ವತದ ಗುಹೆಯಲ್ಲಿ ವಾಸ. ಹ್ಯಶನ ವಿಷಯ ನೀರಸ ಯವಾಹ, ಊಟ ಮಧ್ಯಾಹ್ನಕ್ಕೆ ಒಂದು 4ರಿಂದ 10 ತುತ್ತು ಜೋಳದ ನುಚ್ಚು. ಉಪ್ಪಿನಕಾಯಿ ಇಲ್ಲ, ಚಟ್ನಿ ಪುಡಿ ಇಲ್ಲ, ಪಲ್ಯ ಇಲ್ಲ, ಗೊಜ್ಜಿಲ್ಲ, ಏನೂ ಇಲ್ಲ. ನೀರಸ ಯವಾಹ, ಸದಾ ಸರ್ಪಪೃಷ್ಠೆ. ಇನ್ನು ಗುಹೆ ಅಂತಂದಮೇಲೆ ಹಾವು ಚೇಳು ಹೋಗಿ ಒಂದು ಮಾಡ್ತಿದ್ದು. ಹಿಂದೆ ಯಾವಾಗಲೂ ಒಂದು ಹಾವು ಇರ್ತಿತ್ತು. ನಮ್ಮಂಥವ್ರು ಒಂದು ಮೊದಲೇ ದಿವಸನೇ ಓಡಿ ಬಂದುಬಿಡ್ತೀವಿ, ಇಲ್ಲೇನು ಕುಡ್ಲಿಕ್ಕೆ ಆಗಲ್ಲ ಅಂತ ತಿಳ್ಕೊಂಡಂತೆ. ಆದರೆ ಹಿಂದೆ ಸರ್ಪ. ಪರಿತೋ ನಿರ್ಜನವನಂ, ಗುಹೆಯ ಸುತ್ತಲೂ ಯಾರು ಇಲ್ಲದೆ ಇರ್ತಕ್ಕ ನಿರ್ಜನವಾಗಿರ್ತಕ್ಕಂಥ ಕಾಡು. ಅಲ್ಲಿ ಒಳಗೆ ಹೋಗಲಿಕ್ಕೆ ಜನ ಅನ್ಬೇಕು, ಅಂಥ ರೀತಿಯಂಥ ಕಾಡು. ನಚ ಗ್ರಂಥಾಗಾರ, ನೋ ಲೈಬ್ರರಿ. ರೆಫರೆನ್ಸಿಗೆ ಬೇಕು ಅಂತಕೊಂಡು ಪುಸ್ತಕ ಇಲ್ಲ. ಲಿಖತಿ ಚ ಸುಧಾ ಶ್ರೀ ಜಯಮುನಿ, ಇಂಥ ಸ್ಥಳದಲ್ಲಿದ್ದು ಸುಧಾದಂಥ ಗ್ರಂಥ ಬರೀತಾರೆ. ಸುಧಾದ ವೈಶಿಷ್ಟ್ಯ ಏನು ಅಂತಕೊಂಡಂತಂದರೆ, ಕಾಂಟೆಂಪ್ರರಿ ಮತ್ತು ತಮಗಿಂತ ಹಿಂದೂ ಎಷ್ಟು ಫಿಲಾಸಫರ್ಸ್ ಆಗಿ ಹೋದರು. ಅಂದರೆ ಇಂಡಿಯನ್ ಫಿಲಾಸಫರ್ ಅಂತಕೊಂಡಂತೇನಿದ್ರು, ಅವರು ಎಲ್ಲರ ಮಾತುಗಳನ್ನು ವಿಮರ್ಶೆ ಮಾಡಿದ್ದಾರೆ. ಇದು ಎಷ್ಟು ಸರಿ ಎಷ್ಟು ತಪ್ಪು, ಇದು ಯಾಕೆ ತಪ್ಪು, ಇದಕ್ಕೆ ಪ್ರಮಾಣ ಏನು, ಆನಂತರ ಅದ್ರ ಬಗ್ಗೆ ಇರತಕ್ಕಂಥ ಆರ್ಗ್ಯುಮೆಂಟ್ಸ್, ಆ ಆರ್ಗ್ಯುಮೆಂಟ್ಗಳಿಗೆ ಇರತಕ್ಕಂಥ ಉತ್ತರಗಳು, ಅದಕ್ಕೆ ಯುಕ್ತಿ ಅಂತ ಕರೀತಾರೆ. ನ್ಯಾಯಸುಧಾ ಅಂತಿಕೊಂಡಂತಂದರೆ ಯುಕ್ತಿಗಳ ಸಮುದ್ರ, ಯುಕ್ತಿಗಳ ಅಮೃತ ನ್ಯಾಯಸುಧಾ. ಪರಮಾತ್ಮನ ವಿಷಯದಲ್ಲಿ ಏನೂ ಸಂಶಯ ಉಳಿಬಾರ್ದು. ದೇವರು ಇದ್ದಾನೆ, ಅವನಕ್ಕಿಂತ ನಾವು ಬೇರೆ ಇದ್ದೇವೆ. ಶ್ರೀಮನ್ ಮಧ್ವಮತೆ ಹರಿಪ್ಪರ ತರಹ ಸತ್ಯಂ ಜಗತ ತತ್ವತೋ ಭಿನ್ನಾ ಜೀವಗಣಾ ಹರೇರನುಚರಾ ನೀಚೋಚ್ಚ ಭಾವಂಗತಃ
ಮುಕ್ತಿ ನೈಜ ಸುಖಾನುಭೂತಿ ಅಮಲಾ ಭಕ್ತಿಶ್ಚ ತತ್ಸಾಧನಂ ಯಕ್ಷಾದಿತ್ರಿತಯಂ ಪ್ರಮಾಣಂ ಅಖಿಲಾಂ ನಾಯೈಕ ವೇದ್ಯೋಹರಿ. ಇಷ್ಟೆಲ್ಲ ತತ್ವ ಇದು ನಿಶ್ಚಿತ, ಇದರಲ್ಲಿ ಸ್ವಲ್ಪವೂ ಕೂಡ ಸುಳ್ಳಿಲ್ಲ. ಅನುಭವಕ್ಕೆ ಬರ್ತಕ್ಕಂಥದ್ದು. ನಮ್ಮ ಅನುಭವವನ್ನು ಯಾವಾಗಲೂ ಪ್ರಮಾಣ ಏನು ಅನುಭವ. ಹಾಗಲಕಾಯಿ ಗೊಜ್ಜು ಹಾಕಿದ್ರು, ಎದುರು ಕೂತ್ಕೊಂಡು ಹೇಳ್ತಾರೆ ಬ್ಯಾಟ್ 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 ಕೈ ಮಾಡೋದು. ನಾನಂತೀನಿ ಎಷ್ಟು ರುಚಿಯಾಗ್ಯದ ಅಂತ. ಅವ ಕೈ ಹೇಳ್ತಾನೆ, ಇವ ರುಚಿಯಾಗ್ಯದ ಅಂತ ಹೇಳ್ತಾನೆ. ಯಾವ್ದು ಪ್ರಮಾಣ? ಅವನ ಅನುಭವ ಅವನಿಗೆ ಪ್ರಮಾಣ, ನನ್ನ ಅನುಭವ ನನಗೆ ಪ್ರಮಾಣ. ಅವನು ಹೇಳ್ತಾನೆ, ಇವ್ರು ಹೇಳ್ತಾರಂತ, ನನಗೇನು ಅನುಭವ ಆಗಿದೆ. ಇದು ಶ್ರೀಮದಾಚಾರ್ಯ ಸಿದ್ಧಾಂತ. ನಾವು ಹೇಳೋದು ನಿಮಗೆ ಅನುಭವಕ್ಕೆ ಬರ್ತದೆ. ಹೇಳಿ, ನಿಮಗೆ ದೇವರು ಅಂತಂದರೆ ಅನುಭವ ಬಂದದೇನು? ನಾ ಜಗತ್ ಸೃಷ್ಟಿ ಮಾಡ್ಬೋದು ಅಂತ ಅನುಭವ ಬಂದದೆ ನಿಮ್ಗೆ? ನಾನು ಜಗತ್ತಿನ ಎಲ್ಲ ಕಡೆಗೆ ಇದ್ದೇನೆ ಅಂತ ಅನುಭವ ಬಂದದೇನು? ಮತ್ತು ನಾನೇ ಬ್ರಹ್ಮ ಅಂತ ಹೆಂಗಂತೀರಿ? ನಾನೇ ಬ್ರಹ್ಮ ಅಂತ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ಪ್ರಾಕ್ಟಿಕಲ್ಲಾಗಿ ನಿಮ್ಮ ಜೀವನವನ್ನು ಮಾಡಿ ಅಂತೇಳಿ ಇವತ್ತಿಗೂ ಕೂಡ ವಿಜ್ಞಾನದ ಯುಗದಲ್ಲಿಯೂ ಸಹಿತ ಪ್ರಾಕ್ಟಿಕಲ್ಲಾಗಿ ಇರ್ತಕ್ಕಂಥ ಸಿದ್ಧಾಂತ ಶ್ರೀಮದಾಚಾರ್ಯ ಸಿದ್ಧಾಂತ. ನಮ್ಮಲ್ಲಿ ಯಾವಾಗ ನ್ಯೂಟನ್ ಥಿಯರಿ, ಕ್ವಾಂಟಮ್ ಥಿಯರಿ ಇತ್ಯಾದಿಗಳು ಬಂದು ಆವಾಗ ಕೆಲವರು ಆಟಮ್ ಇಟ್ ಈಸ್ ಲಾಸ್ಟ್ ಪಾರ್ಟಿಕಲ್. ಆದರೆ ಆಚಾರ್ಯರು 13ನೇ ಶತಮಾನದಲ್ಲಿ ಹೇಳಿದರು ಇದು ಲಾಸ್ಟ್ ಪಾರ್ಟಿಕಲ್ ಅಲ್ಲ, ಇದನ್ನು ಕೂಡ ವಿಭಾಗ ಮಾಡಲಿಕ್ಕೆ ಬರ್ತದೆ. ಈಗ 1907ರಲ್ಲಿ ಸ್ಪೆಕ್ಟ್ರಾಸ್ಕೋಪಿ ವಿಕಸಿತ ಆಯಿತು. ಅಣುಗಳನ್ನು ಕೂಡ ವಿಭಾಜನೆ ಮಾಡಲಿಕ್ಕೆ ಬರ್ತದೆ ಅಂತೇಳಿ ಅದಕ್ಕೋಸ್ಕರ ಆಟಮ್ ಬಾಂಬು ಇವೆಲ್ಲ ಬಾಂಬ್ ತಯಾರಾಗ್ತದೆ. ಅದನ್ನು ಮೊದಲು ಆಚಾರ್ಯ ಹೇಳಿದರು. ಇಂಥ ಒಂದು ನೂರಾರು ವಿಚಾರಗಳು, ಹೆರಿಡಿಟಿ ಥಿಯರಿ ಬಗ್ಗೆ ಹೇಳ್ತಕ್ಕಂಥ ಮಾತುಗಳು. ಆ ನಂತರ ನಿನ್ನೆ ನೀವು ಕೇಳಿದ್ರಲ್ಲ, ಗಂಡು ಗಂಡೆ ಹೆಣ್ಣು ಹೆಣ್ಣೆ. ಎಂದಾದರೂ ಶಾಪದಿಂದ ಗಂಡು ಹೆಣ್ಣು ಆಗಬಹುದು, ಅದು ಟೆಂಪ್ರರಿ. ಆದರೆ ಶಾಪ ವ್ಯತ್ಯಯ ಏನೇ ಇದ್ದರೂ ಕೂಡ ಹೆಣ್ಣು ಗಂಡಾಗೋದಿಲ್ಲ. ಅದು ಮಹಾಭಾರತ ಆತ್ಮಣ್ಯದಲ್ಲಿ ಅಂಬಿಕಾ ಅಂಬಾಲಿಕಾ ಕಥೆ ಬಂದಾಗ ಇದನ್ನು ಡಿಸೈಡ್ ಮಾಡ್ತಾರೆ. ಇಂಥ ಅನೇಕ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳನ್ನು ಅವರು ಹೇಳಿರ್ತಕ್ಕಂಥದ್ದು. ಇನ್ನು ಸೈಕಾಲಜಿ, ಆನಂತರ ಲಾಜಿಕ್, ಅದ್ಭುತ ಲಾಜಿಕ್ ಆಚಾರ್ಯರು. ಅದರಲ್ಲಿ ಅಂಥದ್ದನ್ನು ನ್ಯಾಯಸುಧಾದಲ್ಲಿ ಭಾಳ ವಿಸ್ತಾರವಾಗಿ ಬರೆದಿರ್ತಕ್ಕಂಥ ಗ್ರಂಥ. ಅದು ನೋಡಿ ವಿದ್ಯಾರಣ್ಯರಿಗೆ ಭಾಳ ಸಂತೋಷ ಆಯಿತು. ಸಂತೋಷ ಆಗಿ ಆನೆ ಮೇಲೆ ಸುಧಾ ಕೊಟ್ಟರು. ಇವ್ರನ್ನ ಕುಡಿಸಿದ್ರು, ಇವ್ರನ್ನ ಕೊಡೋಂಗಿಲ್ಲ ಅಂತ ಹೇಳಿದರು. ಆಚಾರ್ಯ ಸರ್ವಮೂಲ ಮತ್ತು ಅದನ್ನು ಕೂಡಿಸ್ರಿ, ನಾನು ನಡ್ಕೋತ ಬರ್ತೀನಿ ಅಂತ. ವಿದ್ಯಾರಣ್ಯರು ರಾಜಗುರುಗಳು ಸಂಪೂರ್ಣ ವಿಜಯನಗರದ ರಾಜ್ಯದಲ್ಲಿ ಮೆರವಣಿಗೆ, ಇನ್ನೂ ವಿಜಯನಗರ ತಯಾರಾಗಿರಲಿಲ್ಲ, ಆ ಪ್ರದೇಶದಲ್ಲಿ ಇವರು ರಾಜರಾಗಿದ್ದರು. ಅಲ್ಲಿ ಆನೆ ಅಂಬಾರಿ ಮೇಲಿಟ್ಟು ಮೆರವಣಿಗೆ ಮಾಡಿದ್ರು. ಇಂಥ ಅದ್ಭುತವಾಗಿರ್ತಕ್ಕಂತಹ ಕಾರ್ಯ ಮಾಡಿರ್ತಕ್ಕಂಥವರು ಟೀಕಾಕೃತ್ಪಾದರು. ಒಂದಲ್ಲ ಎರಡಲ್ಲ, ಆಚಾರ್ಯರ 18 ಗ್ರಂಥಗಳಿಗೆ ವ್ಯಾಖ್ಯಾನ ಬರೆದಿದ್ದಾರೆ. 37ರಲ್ಲಿ 18 ಗ್ರಂಥಗಳಿಗೆ ವ್ಯಾಖ್ಯಾನ ಬರೆದಿದ್ದಾರೆ. ಅದಲ್ಲದೆ ತಾವು ಸ್ವಂತ 3 ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಇನ್ನು ಆ ಗ್ರಂಥಗಳು ಯಾವುದು, ಆ ವ್ಯಾಖ್ಯಾನದ ವೈಶಿಷ್ಟ್ಯ ಏನು, ಇದನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವ ಅಮೃತಃ ಕುಕ್ಷಿಗಮ್ಯಸ್ತ ವಿಶ್ವಂ ಸದಾ ಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನ. ಟೀಕಾಕೃತ್ಪಾದರಿಂದ ಒಂದು ಕಲಿಬೇಕು. ನನ್ನ ಕಡೆಯಿಂದ ಧ್ಯಾನ ಮಾಡಲಿಕ್ಕಾಗಂಗಿಲ್ಲ,
ನನ್ನ ಕಡೆ ಶಾಸ್ತ್ರ ಓದಲಿಕ್ಕೆ ಆಗಂಗಿಲ್ಲ, ನನಗೆ ಅದು ಆಗೋದಿಲ್ಲ, ಇದು ಆಗೋದಿಲ್ಲ. ಟೀಕಾರ್ಯಾರು ನೋಡಿದನ್ನು ಮರೆತುಬಿಟ್ಟು ಏನೂ ಸಾಧನೆ ಇಲ್ಲದೆ ಅಂಥ ಅದ್ಭುತ ಸಾಹಿತ್ಯವನ್ನು ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಟೀಕಾರ್ಯಾರು ನೋಡಬೇಕು. ದೇವರನ್ನು ನಂಬೋಣ, ಪ್ರಯತ್ನ ಮಾಡೋಣ, ದೇವ್ರು ನೋಡ್ಕೋತಾನೆ ಅಂತಕ್ಕಂಥ ಒಂದು ಕನ್ವಿಕ್ಷನ್ ಇಟ್ಕೊಂಡು ನಾವು ಜೀವನದಲ್ಲಿ ಹೋದರೆ ನಮ್ಮ ಕಡೆಯಿಂದ ಹೆಚ್ಚೆಚ್ಚು ಸಾಧನ ಆಗ್ತದೆ. ಇಲ್ಲದೇ ಏನಾಗಂಗಿಲ್ಲ ಬಿಡು ಅಂತ ಇಷ್ಟೊತ್ತು ಮುಂಜಾನೆ ಪೂಜೆ ಮಾಡ್ತೀವಿ, ಒಂದು 4 ಪಾರಾಯಣ ಮಾಡ್ತೀವಿ, ಸಾಕು. ಇದು ಸಾಕಾಗೋದಿಲ್ಲ, ಇದು ಸುಮ್ಮನೆ ಆರಂಭ ಇದೆ ಅಷ್ಟೇ. ಆಚಾರ್ಯ ಗ್ರಂಥದ ಅಧ್ಯಯನ ಆಗಬೇಕು. ಅದಕ್ಕೋಸ್ಕರ ನಾವೆಲ್ಲ ಪ್ರಯತ್ನಶೀಲರಾಗೋಣ. ಟೀಕಾಕೃತ್ಪಾದರ ಗ್ರಂಥ ಒಂದು ಸ್ವಲ್ಪ ಆದರೂ ಅಧ್ಯಯನ ಮಾಡೋಣ, ಒಂದಾದರೂ ಅಧ್ಯಯನ ಮಾಡೋಣ ಅಂತ ವಿಚಾರ ಇಟ್ಕೊಳ್ರಿ. ಯಾಕಂದರೆ ವಿಷ್ಣು ತೀರ್ಥರು ಹೇಳ್ತಾರೆ, ಜಯತೀರ್ಥರ ಒಂದು ವಾಕ್ಯ ಅರ್ಥ ಮಾಡಿಕೊಂಡು ಸಹಿತ ಜಯತೀರ್ಥ ಕೃತೋ ಪ್ರವೀಣ ನ ಭವಭಾಗ್ ಭವತಿ ಅಂತೇಳಿ ಸುಧಾ ಸ್ತೋತ್ರ ಅಂತ ಬರೆದಾರೆ. ಸುಧಾ ಗ್ರಂಥದ ವರ್ಣನೆ ಬರೆದಾರೆ. ಅದರೊಳಗೆ ಬರೀತಾರೆ, ಜಯತೀರ್ಥ ಕೃತೌ ಪ್ರವಣ. ಜಯತೀರ್ಥರ 1-2 ಗ್ರಂಥವನ್ನು ಸಹಿತ ಸರಿಯಾಗಿ ಅಭ್ಯಾಸ ಮಾಡಿದರೆ ಪುನಃ ಅವನು ಸಂಸಾರಕ್ಕೆ ಬರೋದಿಲ್ಲ, ಅವನು ಮೋಕ್ಷ ನಿಶ್ಚಿತ. ಮೋಕ್ಷದ ನಮ್ಮ ಟಿಕೆಟನ್ನು ರಿಸರ್ವ್ ಮಾಡಬೇಕಾಗಿದ್ದರೆ ಟೀಕಾಕೃತ್ಪಾದರ 1 ಗ್ರಂಥವನ್ನಾದರೂ ಅಧ್ಯಯನ ಮಾಡಬೇಕು. ಅದನ್ನು ಒಂದು ಓದಿದ ಮೇಲೆ ಮತ್ತೆ 2ನೇ ರುಚಿ ಒಂದೇ ಬರ್ತದೆ, ಎಲ್ಲ ಓದ್ಬೇಕು. ಮೊದಲು ಒಂದನ್ನು ಓದಬೇಕು, ಸ್ಟಾರ್ಟ್ ಮಾಡಿ. ಈ ರೀತಿಯಾಗಿ ನಾವು ಟೀಕಾಕೃತ್ಪಾದರ ಋಣವನ್ನು ನಾವು ತೀರಿಸಲಿಕ್ಕೆ ಆಗೋದಿಲ್ಲ. ಆ ನಂತರ ಇವತ್ತು ಆರಾಧನೆ, ನೀವೆಲ್ಲ ಬಂದಿದ್ದೀರಿ, ಅವರ ಮಹಿಮೆಯನ್ನು ಕೇಳಿದ್ದೀರಿ. ಅವರು ನಿಜವಾಗಿಯೂ ನಮ್ಮ ನಿನ್ನೆ ನಾನು ಹೇಳಿದಂತೆ ಜ ಎಂದರೆ ಜಯಶೀಲನಾಗುವ, ಯ ಅಂದರೆ ಯಮನಂಜುವ, ತಿ ಅಂತಿಕೊಂಡಂತಂದರೆ ತಿಮಿರಪಾತಕ ಹಾನಿ, ಥ ಅಂತಿಕೊಂಡಂತಂದರೆ ತಾಪತ್ರಯ ಪರಿಹಾರ, ಜಯತೀರ್ಥ ಅಂತಿಕೊಂಡಂತಂದರೆ ಸಾಕು. ನಾವು ಜಯತೀರ್ಥ ಅಂತ ಅಷ್ಟೇ, ನಮಗೆ ಜಯತೀರ್ಥರು ಅಂತಂತ. ನೀವು ರು ಅಂದರೆ ಏನು? ರು ಅಂದರೆ ಉತ್ತಮ, ರ ಅಂದರೆ ಕೊಡುವಂಥ. ಸಂಸ್ಕೃತದಲ್ಲಿ ರಾತಿ ದದಾತಿ ಅಂತ. ರು ಉತ್ತಮವಾದ ಗತಿ, ಮೋಕ್ಷವನ್ನು ಕೊಡ್ತಕ್ಕಂಥವರು ಅಂತ. ಜ ಎಂದರೆ ನಮಗೆ ವಿಜಯವನ್ನು ತಂದು ಕೊಡ್ತಾರೆ. ಯ ಅಂದಾಕ್ಷಣಕ್ಕೇನೆ ನರಕದ ಬಾಗಿಲು ನಮ್ಮ ತೊಳಗೆ ಬಂದಾಗುತ್ತೆ. ಯಮ ದೂತರಿಗೆ ಹೇಳ್ಬಿಡ್ತಾನೆ, ಇದು ನಿಮ್ಮ ಗಿರಾಕಿ ಎಲ್ಲ ಹೋಗಬೇಡ್ರಿ ಅಂತ ಕೊಡ್ತಾರೆ. ಆ ನಂತರ 3ನೇದ್ದು ತಿಮಿರ ಪಾತಕ ಹಾನಿ, ನಮ್ಮ ಅಜ್ಞಾನ ಪಾಪ ಎಲ್ಲ ಹೊರಟೋಗ್ತಾವೆ. ಥ ಅಂತ ತಿಳ್ಕೊಂಡಂತಂದರೆ ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಎಲ್ಲ ಪಾಪಗಳು ದೂರ ಆಗ್ತದೆ. ರು ಅಂತ ತಿಳ್ಕೊಂಡಂತಂದರೆ ಇದು ನಾವು ಹೊಸದಾಗಿ ಹಾಡಿನಲ್ಲಿಲ್ಲ, ಹೊಸದಾಗಿ ನಾನು ಜೋಡಿಸಿದ್ದು. ರು ಅಂತ ತಿಳ್ಕೊಂಡಂತಾರೆ ಉತ್ತಮವಾದ ಮೋಕ್ಷವನ್ನು ಕೊಡ್ತಾರೆ. ಆದ್ದರಿಂದ ಜಯತೀರ್ಥರು ಅಂದರೆ ಸಾಕು, ನಾವು ಉದ್ಧರಿತರಾಗ್ತೇವೆ. ಶ್ರೀಕೃಷ್ಣ.